ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ಈಗಾಗಲೇ ಅಗ್ನಿವೀರ್ ಸಂಬಂಧಪಟ್ಟಂತೆ ಹೊಸ ನೋಟಿಫಿಕೇಷನ್ ಆಗಿದೆ. ಅಪ್ಲಿಕೇಶನ್ ಹಾಕ್ತಾ ಇದ್ದೀರಿ. ಅದೇ ರೀತಿ ಬೆಳಗಾಂ AR ನಿನ್ನೆ ಕೂಡ ರಿಸಲ್ಟ್ ಬಂದದ. ಸೊ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಹುಡುಗರು ಸ್ಕೋರ್ ಎಷ್ಟು ಮಾಡ್ಯಾರ, ಏನು ಎತ್ತ, ಅದು ಒಂದು ಆಮೇಲೆ ಮಾಡ್ತೀನಿ. ಆದರೆ ಭಾಳಷ್ಟು ಜನ ನನ್ನ ಸ್ಟೂಡೆಂಟ್ಸು ಸೆಲೆಕ್ಟ್ ಆಗ್ಯಾರ ಫೈನಲಿಸ್ಟ್ ಒಳಗೆ. ಆಲ್ರೆಡಿ ಅವುಗಳ ಕಾಂಟ್ಯಾಕ್ಟು ಮಾಡ್ಯಾರ ಸರ್. ಭಾಳ ಜನ ಫೋನ್ ಮಾಡಿ ಹೇಳ್ಯಾರ, ಸರ್ ವೆರಿ ಯೂಸ್ಫುಲ್ ಆಗಿದೆ ನಿಮ್ಮ ಟೀಚಿಂಗು. ಸೊ ಇದೇ ರೀತಿ ನೀವು ಫ್ರೀ ಇದ್ದಾಗ ಕ್ಲಾಸಸ್ ಮಾಡಿರಿ, ಉಳಿದವ್ರಿಗೂ ಯೂಸ್ ಆಗಲಿ ಸ್ಟೂಡೆಂಟಿಗೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಟಾಪಿಕ್ ವೈಸ್ ಕ್ಲಾಸಸ್ ಮಾಡ್ತಾಯಿದ್ದೀನಿ. ಈಗಾಗಲೇ 2 ಟಾಪಿಕ್ಸ್ ಮುಗ್ದವ, ಇನ್ನು 3ನೇ ಟಾಪಿಕ್. ಏನು 3ನೇ ಟಾಪಿಕ್ಕು? ಲಸ ಮತ್ತು ಮಸ, LCM ಮತ್ತು HCF. ಇದು ಒಂದೇ ಟಾಪಿಕನ್ನು ಫುಲ್ ಪಾರ್ಟ್ ವೈಸ್ ಮಾಡೋಂಗಿಲ್ಲ, ಒಂದೇ ಕ್ಲಾಸ್ ಒಳಗೆ ಮುಗಿಸ್ತೀನಿ. ಓಕೆ, ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಯಾವ್ಯಾವ ಥರ ಕೇಳ್ಯಾರ, ಯಾವ್ಯಾವ ಥರ ಕೇಳ್ಬೋದು, ಎಲ್ಲ ಟೈಪ್ಸ್ಗಳನ್ನು ಹೇಳಿ ಕೊನೆವರೆಗೂ ನೋಡಿರಿ. ಯಾಕಂದ್ರೆ ನಿಮಗೆ ಗೊತ್ತಾಗುತ್ತೆ SSC JD ಯಾರು ಪ್ರಿಪ್ರೇಷನ್ ಮಾಡೋದು ಅವರಿಗೂ ಯೂಸ್ ಆಗುತ್ತೆ. ಅಗ್ನಿವೀರ್ ಎಲ್ಲರಿಗೂ ಯಾವುದೇ ಎಕ್ಸಾಮ್ ಬರೀನು LCM HCF ಮೇಲೆ ಇಷ್ಟ್ರ ಒಳಗೆ ಬರಬೇಕು. ಓಕೆ, ಇಷ್ಟು ಟೈಪ್ ಒಳಗೆ ಬರಬೇಕು, ಆ ಥರ ಹೇಳ್ತೀನಿ. ಓಕೆ, ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ. ಅದೇ ರೀತಿ ಸರ್ ನೆಕ್ಸ್ಟ್ ನೀವು ಕ್ಲಾಸಸ್ ಅಪ್ಲೋಡ್ ಮಾಡಿದ್ದು ಹೆಂಗೆ ನಮಗೆ ಗೊತ್ತಾಗುತ್ತೆ ಅಂತ ಭಾಳ ಜನ ಕೇಳ್ತಿದ್ದಾರೆ. ಅದೇ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನನ್ನ ಅಕೌಂಟ್ ಒಳಗೆ. ಸೊ ಬೇಕಿದ್ದರೆ ಅಲ್ಲಿ ಫಾಲೋ ಮಾಡ್ಕೊರಿ. ನಾನು ಏನೋ ಇಲ್ಲಿ ಅಪ್ಲೋಡ್ ಮಾಡಿದ್ದಾನೆ ಅದು ಸ್ಟೋರಿ ಹಾಕ್ತೀನಿ, ಅವಾಗ ನಿಮಗೆ ಇಮಿಡಿಯೇಟಾಗಿ ಗೊತ್ತಾಗುತ್ತೆ. ಅಷ್ಟು ಮೀಡಿಯಾ ಇಲ್ಲಪ್ಪ ಅಂತಂದ್ರೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನಾವು ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ನಿಮಗೆ ಏನಾಗುತ್ತೆ, ನೋಟಿಫಿಕೇಷನ್ ಬರುತ್ತೆ. ಓಕೆ, 2 ಆಪ್ಷನ್ ಅದ ಇಲ್ಲಿ. ನೀವು ಪ್ರತಿದಿನ ನಾನು ಕರೆಂಟ್ ಅಫೇರ್ಸ್ ಆಗಲಿ ಏನೇನೋ ಒಂದು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಅವುಗಳು ನಿಮ್ಗೆ ಇನ್ಫಾರ್ಮೇಷನ್ ಬರಬೇಕಂದ್ರೆ ಇಲ್ಲಿ ನೀವು ಏನು ಮಾಡಬೇಕು, ಫಾಲೋ ಮಾಡಿ ಅಕೌಂಟ್. ಓಕೆ, ಡನ್. ಓಕೆ, ಈಗ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ, ಎಸ್, ಲಸ ಮತ್ತು ಮಸ, LCM ಮತ್ತು HCF ಹಿಂಗಡೆ ಇದ್ದಾಗ ನೀವು ಏನಪ್ಪ ಹಿಂದಿನ ವರ್ಷಗಳಲ್ಲಿ ಹಿಂದಿನ ವರ್ಷಗಳಲ್ಲಿ ಏನಿತ್ತಪ್ಪ, ಇಂಗ್ಲೀಷ್ ಒಳಗಿತ್ತು ನಮ್ಮದು ಎಕ್ಸಾಮು. ಈಗ ಏನಾಗೈತಿ, ಕನ್ನಡ ಒಳಗದ. ಸೊ ನಿಮಗೆ ಕನ್ನಡ ಇಂಗ್ಲೀಷ್ ಎರಡೂ ಥರ ಕ್ವಶನ್ಸ್ ತಗೊಂಡಿನಿ. ನಿಮ್ಗೆ ಯಾವುದು ಅಂಡರ್ಸ್ಟ್ಯಾಂಡ್ ಆಗುತ್ತೋ ಆ ಥರ ನೀವು ಅಪ್ಲೈ ಮಾಡಿ. ಓಕೆ, ಡನ್. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮುಖಾಂತರ ಹೇಳಿ, ಇಲ್ಲ ವಾಟ್ಸಪ್ ನಂಬರ್ ನಿಮ್ಮ ಹತ್ರ ಇದೆ. ಭಾಳ ಜನ ಕ್ವಶನ್ ಕಳಿಸ್ತಿರ್ತೀರಿ, ಅದೇ ರೀತಿ ನೀವು ಡೌಟ್ ಇದ್ದರೆ ಕಳಿಸ್ಬೋದು. ಓಕೆ, ಡನ್. LCM HCF ಇದು ಎಲ್ಲ ಕಾಮನ್, ಸ್ಟೇಟ್ ಸೆಂಟ್ರಲ್ ಯಾವುದೇ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ. LCM ಇಲ್ಲಿ ನಾನು ಕೆಲವೊಂದು LCM ಅಂದ್ರೇನು, HCF ಇವುಗಳನ್ನ ಡೆಫಿನೇಷನ್ ಕೊಟ್ಟಿನಿ. ಯಾಕಂತಂದ್ರೆ ವಿಸ್ತೃತ ರೂಪ ಕೊಟ್ಟಿನಿ. ಯಾಕಂತಂದ್ರೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಿಮಗಂತೂ ಇಂಗ್ಲೀಷ್ ಒಳಗೆ ಕೇಳ್ತಾರೆ, ಕನ್ನಡದೊಳಗೆ ಕೇಳ್ತಾರೆ. ಸೊ ಇದು ಗೊತ್ತಿರಬೇಕು. LCM ಲೀಸ್ಟ್ ಕಾಮನ್ ಫ್ಯಾಕ್ಟರ್, ಲಘುತ್ತಮ ಸಾಮಾನ್ಯ ಅಪವರ್ತ್ಯ. HCF ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಮಹತ್ತಮ ಸಾಮಾನ್ಯ ಅಪವರ್ತನ. ಇದು ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್. ಸಿಂಗಲ್ ಲೈನ್ ಕ್ವಶನ್ಸು ಕೇಳೋ ಚಾನ್ಸಸ್ ಅದ. ಓಕೆ, ಸ್ಟಾರ್ಟಿಂಗ್ ಒಳಗೆ ನೋಡಿರಿ ಹಿಂಗೆ. ಓಕೆ, ಗೊತ್ತಾಗುತ್ತಲ್ಲ. ಎಸ್, ಇದೇನು LCM ಅಂದರೆ ಏನು, HCF ಅಂದರೆ ಏನು. ಡನ್. ಓಕೆ, ನೆಕ್ಸ್ಟ್ ಇದರಲ್ಲಿ ಕೆಲವೊಂದು ಫಾರ್ಮುಲಾ ಬರ್ತಾವೆ, ಎಲ್ಲ ಮಿಕ್ಸ್ ಮಾಡಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಕೊಟ್ಟಿನಿ. ಏನು, ಇಲ್ಲೊಂದು ಮೊದಲ ಸಂಖ್ಯೆ, ಎರಡನೇ ಸಂಖ್ಯೆ, ಏನು 2 ಸಂಖ್ಯೆಗಳಿಗೂ ಇದರ ಅರ್ಥ ಹೇಳ್ತೀನಿ ನೋಡಿರಿ. ಏನದ ನೋಡಿರಿ, 2 ಸಂಖ್ಯೆಗಳ ಗುಣಲಬ್ಧವು ಆ 2 ಸಂಖ್ಯೆಗಳ ಲಸ ಮತ್ತು ಮಸಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತದೆ. 2 ಸಂಖ್ಯೆ ಅದಾವೆ, A ಮತ್ತು B. ಇವುಗಳ ಯಾವುದಾಗುತ್ತಲ್ಲ ಅವುಗಳ ಲಸ ಮತ್ತು ಮಸ ಗುಣಾಕಾರ ಮಾಡಿದರೆ ಅವು 2 LHS = RHS ಬರ್ತಾವೆ. ಕೆಲವೊಂದು ಸಲ ಇಲ್ಲಿ ಒಂದು ಸಂಖ್ಯೆ ಕೊಟ್ಟಿರ್ತಾರೆ, ಇನ್ನೊಂದು ಕಂಡಿಡಿ ಅಂತಾರೆ. ಅಥವಾ 2 ಸಂಖ್ಯೆ ಕೊಟ್ಟಿರ್ತಾರೆ, ಲಸ ಕೊಟ್ಟಿರ್ತಾರೆ, ಮಸ ಕಂಡಿಡಿ ಅಂತ ಈ ಟೈಪ್ ಕೇಳ್ತಾರೆ. ಇಲ್ಲ ಅಂತಾರೆ ಇನ್ನೊಂದು ಟೈಪ್ ಏನು, ಈ 2 ಸಂಖ್ಯೆಗಳ ಗುಣಾಕಾರ ಮಾಡಿ ಕೊಟ್ಟಿರ್ತಾರೆ. ಏನು, 2 ಸಂಖ್ಯೆಗಳ ಗುಣಲಬ್ಧ. ನಿಮಗೆ ಎಕ್ಸಾಂಪಲ್ ಮುಂದೆ ಅದಾವೆ ಹೇಳ್ತೀನಿ. 2 ಸಂಖ್ಯೆಗಳ ಗುಣಲಬ್ಧ ಅಂತ ಕೊಟ್ಟಾಗ ಅವುಗಳ ಲಸ ಕೊಟ್ಟಿರ್ತಾರೆ, ಮಸ ಕಂಡಿಡಿ ಅಂತಾರೆ. ಇಲ್ಲ ಮಸ ಕೊಟ್ಟಿರ್ತಾರೆ, ಲಸ ಕಂಡಿಡಿ ಅಂತಾರೆ. ಓಕೆ, ಡನ್. ಇದಾದಮೇಲೆ ಭಿನ್ನರಾಶಿಗಳ ಲಸ ಮತ್ತು ಮಸ. ಲಸ ಅಂತಂದಾಗ ಅಂಶಗಳ ಲಸ ತೆಗಿಬೇಕು, ಛೇದಗಳ ಮಸ ತೆಗಿಬೇಕು. ನಿಮಗೆ ಗೊತ್ತಾಗುತ್ತೆ ಮುಂದೆ ಹೋದಂಗೆ, ಸುಮ್ಮನೆ ಗೊತ್ತಿರಲಿ. ಆಮೇಲೆ ಸಡನ್ನಾಗಿ ಅಲ್ಲಿ ತೊಗೊಂಡ್ಲಿ ನಿಮಗೆ ಗಾಬರಿ ಆಗ. ಓಕೆ, ಮಸ ಅಂದಾಗ ಫಸ್ಟಿಗೆ ಇಲ್ಲಿ ಅಂಶಗಳ ಲಸ ಅಂದಾಗ ಲಸ ತೆಗೆದ್ರಿ, ಇಲ್ಲಿ ಮಸ ಅಂದಾಗ ಮಸ ತೆಗಿಬೇಕಷ್ಟೆ. ಉಳಿದ ಛೇದಗಳದ್ದು ಲಸ ತೆಗಿಬೇಕು. ಇದೇನು ಮೇನ್ ಇಂಪಾರ್ಟೆಂಟು ಗೊತ್ತಿರಬೇಕು. ನೀವು ಯಾವುದೇ ಎಕ್ಸಾಮ್ ಬರೀರಿ ಇದೇ ಅಪ್ಲೈ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ಹೋಗೋಣ್ರಿ, ಟೈಪ್ 1 ಹೋಗೋಣ.
ಓಕೆ. ಟೈಪ್ 1 ಏನದ, ಸಿಂಪಲ್ಲಾಗಿ ನಂಬರ್ಸ್ ಕೊಟ್ಟಿರ್ತಾರೆ, ಅವುಗಳ ಲಸ ತೆಗಿಬೇಕಾಗುತ್ತೆ. ಸಿಂಪಲ್ ಕೊಟ್ಟಿರ್ತಾರೆ, ಅವುಗಳ ಏನು ಮಾಡ್ಬೇಕು ರೀ, ಲಸ ತೆಗಿಬೇಕು. 2, 4, 6 ಇವುಗಳ ಲಸ ಕಂಡುಹಿಡಿಯಿರಿ. LCM ಆಫ್ 2, 4, 6 ಎಂದಂದಾಗ ಏನು ಮಾಡಬೇಕು, ನಂಗೆ ಮಗ್ಗಿ ಬರ್ತಾವೆ ಅಂತೇಳಿ ದಡ್ಡ ಮಾಡ್ಕೊತ ಹೋಗ್ಬಾರ್ದು. ಯಾಕಂದ್ರೆ ಕೆಲವೊಂದು ಸಲ ಡೈರೆಕ್ಟ್ ನಾ ಸಿಂಪಲ್ಲಾಗಿ ನಂಬರ್ ಹಿಡ್ಕೊಂಡು ಹೋಗಿಟ್ಟಿರ್ತೀನಿ. ಹೆಂಗೆ 2, 3, 4, 5, 6 ಹಿಂಗೆ ಸೀರಿಯಲಾಗಿ ಹೋಗಿರ್ತೀನಿ. ನೀವು ಮಧ್ಯದಲ್ಲಿ ಮಾಡೋಕೆ ಹೋದ್ರೆ ಕೆಲವೊಂದು ಸಲ ಆನ್ಸರ್ ವೇರಿಯೇಷನ್ ಆಗುತ್ತೆ. ಸೊ ಇದು ಮೆಥಡ್ ನಿಮಗೆ ಸರಿ, ಏನು ವೇರಿಯೇಷನ್ ಮಾಡೋಂಗಿಲ್ಲ. ಕರೆಕ್ಟಾಗಿ ಈ ಫಸ್ಟ್ 2ರಲ್ಲಿ ಯಾವ್ದಾರು ಹೋಗ್ಕತ್ತಾನೆ 2ರಲ್ಲಿ ಹೊಡೀರಿ. 2 1 2 2 4 2 3 6 ಮುಗೀತಾ. ಮತ್ತು 2ರಲ್ಲಿ ಐತೆ ಐತಿ, ಇದನ್ನ ಇಟ್ಕೊಂಡು ಇದು ಒಂದು ಮುಗಿದೈತಿ, ಒಂದು ಬಂದ್ರೆ ಮುಗಿದು. ಇದು ಒಂದಕ್ಕೆ ಒಂದು ಹಂಗೆ ಹೇಳ್ರಿ, 2 1 3 3 ಮುಗೀತಾ. ನೆಕ್ಸ್ಟ್ 3ರಲ್ಲಿ 3 3 1 ಬಂದವಲ್ಲ, ಮುಗೀತು ನಮಗೆ. ಈಗ ಏನು ಮಾಡಬೇಕು, ಈ ಬಂದಂಥ ಸಂಖ್ಯೆಗಳು ಗುಣಕಾರ ಮಾಡಿ. 2 2 4 4 3 12 ಇದೇನು ಹೇಳ್ರಿ, ಲಸ ಎದ್ರದ್ದು 2 4 6ರ ಲಸ ಏನು ರೀ, 12. ಟೈಪ್ 1ನಲ್ಲಿ ಈ ಥರ ಕೇಳ್ತಾರೆ. ಈ ಥರ ಕ್ವಶನ್ಸು ಅರೈಸ್ ಆಗ್ಯಾವ, SSCಗೆ ಆಗ್ಯಾವ, ಅಗ್ನಿವೀರ್ಗೂ ಆಗ್ಯಾವ. ಡನ್. ಓಕೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಅದೇ ಥರ ಏನದ, 8 16 21 ಮತ್ತು 15ರ ಲಸ. 8 16 21 ಮತ್ತು 15ರ ಏನು ಹೇಳ್ರಿ, ಲಸ. ಫಸ್ಟ್ 2ರಲ್ಲಿ ಅಂತ ಹೇಳಿ 2ರಲ್ಲಿನ ಹೋಗ್ಬೇಕು. 2 4 8 2 8 16 21 ಇಲ್ಲ, ಪಾಯಿಂಟ್ ಒಳಗೆ ಇಡಂಗಿಲ್ಲ, ಹಂಗೆ ಇಡ್ಬೇಕು. ಮತ್ತು ಇದು 7 15 ರೀ ಅನ್ನಂಗಿಲ್ಲ, ಫುಲ್ ಹೋಗಬೇಕು, ಪಾಯಿಂಟ್ ಒಳಗಿಲ್ಲ. ನೆಕ್ಸ್ಟ್ ಮತ್ತು 2ರಲ್ಲಿ 2 2 4 2 4 8 21 15. ನೆಕ್ಸ್ಟ್ ಮತ್ತು 2ರಲ್ಲಿ 2 1 2 2 21ಕ್ಕೆ 21 15ಕ್ಕೆ 15. ನೆಕ್ಸ್ಟ್ ಮತ್ತು 2 21 15. ನೆಕ್ಸ್ಟ್ 2ರಲ್ಲಿ ಯಾವುದು ಹೋಗಂಗಿಲ್ಲ. ನೆಕ್ಸ್ಟ್ 3ರಲ್ಲಿ 3 7 21 3 5 15. 4ರಲ್ಲಿ ಯಾವ್ದು ಹೋಗುತ್ತಾನೆ, ಇಲ್ಲ. 5ರಲ್ಲಿ 5 7ಕ್ಕೆ 7 5ಕ್ಕೆ 1. ನೆಕ್ಸ್ಟ್ 7 ಮುಗಿತ್ಲ, ಎಲ್ಲ 1 1 1 ಬಂದು. ಈಗ ಇದನ್ನು ಮಲ್ಟಿಫಿಕೇಷನ್ ಮಾಡಿರಿ. ಏನು ನೋಡಿರಿ, ಫಸ್ಟಿಗೆ ಎಲ್ಲಿ ರೌಂಡ್ ಫಿಗರ್ 10 ಬರತ್ತಲ್ಲ ಅದು ಮಾಡ್ಕೊಂಬಿಡ್ರಿ. 2 5 ಎಷ್ಟು 10 ಇಟ್ಕೊಂಬಿಡ್ರಿ. ನೆಕ್ಸ್ಟ್ ಇವುಗಳು ಮಾಡಿ. 2 2 4 4 2 8 8 3 24 24 ಇಂಟು 7 24 ಇಂಟು 7 ಅಂದರೆ ಎಷ್ಟು, ಹಾಂ ಎಲ್ಲಿ ನಿಂತಿತ್ತು, 5 2 10 ಮಾಡಿದ್ವಿ. ನೆಕ್ಸ್ಟ್ 2 2 4 4 8 8 3 24 24 168. ಏನು 168 ಇಂಟು 10 ಅಂತಂದ್ರೆ 1680. ಇದೇನು, ಇವುಗಳ ಲಸ. ಈ ರೀತಿ ನೀವು ಸೀರಿಯಲ್ ಆಗಿ ಹೋಗಬೇಕು. ಓಕೆ, ಡನ್. ನೆಕ್ಸ್ಟ್ ಹೋಗೋಣ್ರಿ. ಹಾಂ, ಈಗ ಲಸ ಗೊತ್ತಾಯಿತು. ಈಗ ಮ ಸ ಅಂತಂದ್ರೆ ಲೀಸ್ಟ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಅಂದ್ರೆ ಎಲ್ಲಿವರೆಗೂ ಕೊಟ್ಟಂತಹ ಸಂಖ್ಯೆಗಳು ಒಂದೇ ಮಗ್ಗಿ ಒಳಗೆ ಹೋಗ್ತಾವಲ್ಲ ಅಲ್ಲಿ ತನಕ ಅಷ್ಟು ಹೊಡಿಬೇಕು. ಓಕೆ, ಎಲ್ಲಿ ತನಕ ಹೋಗ್ತಾವಲ್ಲ ಅಲ್ಲಿ ತನಕ ಅಷ್ಟು. ಓಕೆ, ಡನ್. ಇದು ಮಾಡೋಣ. ಏನು, 2 12 16. ಹಾಂ, 2ರಲ್ಲಿ ಹೊಡೀರಿ. 2 1 2 2 6 12 2 8 16. ಇನ್ನು ಒಂದ ಮಗ್ಯಾಗ ಹೋಗ್ತಾವಣ, ಇಲ್ಲ 1 6 8 ಎಲ್ಲಿ ಒಂದ ಮಗ್ಯಾಗ ಅದಾವ, ಬರೋಂಗಿಲ್ಲ. ಇದ್ರಲ್ಲಿ ಮಸ ಎಷ್ಟು, 2. ಮುಗೀತು ಇಷ್ಟೇ. ಮಸ 2 ಸಿಂಪಲ್. LCMಕ್ಕಿಂತನೂ ಏನು HCF ವೆರಿ ಈಸಿ. ಡನ್. ಓಕೆ, ನೆಕ್ಸ್ಟ್ ಇದು ಮಸ ಅದ ಏನು, 4 8 16. ಫಸ್ಟು ನಾವು 2ರಲ್ಲೇ ನೋಡೋಣ್ರಿ. 2 2 4 2 4 2 8. ಮತ್ತು ಒಂದ ಮಗ್ಗೆ ಹೋಗ್ತಾವ. ಮತ್ತು 2ರಲ್ಲಿ 2 1 2 2 2 4. ಇವು ಒಂದ ಮಗ್ಗೆ ಹೋಗೋದಿಲ್ಲ, ಮುಗೀತು, ಇಲ್ಲಿಗೆ ಮುಗೀತಿದ್ದು. ಅಂದರೆ 2 ಎಷ್ಟು 4. ಇವುಗಳ ಮಸ ಎಷ್ಟು ರೀ, 4. ಲಸ ಮತ್ತು ಮಸಗಳು ಈ ರೀತಿ ಬರುತ್ತೆ ನೋಡ್ರಿ. ಓಕೆ, ಟೈಪ್ 1 ಒಳಗಿದು. ಡನ್ನ. ಓಕೆ,
ಇನ್ನೊಂದು ಅದ ಮಸ. ಇದನ್ನು ನೀವೇನು ಮಾಡ್ಬೇಕು ರೀ, ಹೋಮ್ವರ್ಕ್ ಮಾಡಿ. ಇಲ್ಲ ನಾನೇ ಹೇಳ್ತೀನಿ ನೋಡಿರಿ, ಏನದ 2 3 5 7. ನಾ ಏನು ಹೇಳಿದ್ನಿ, ಒಂದ ಮಗ್ಗಿಗೆ ಎಲ್ಲಿ ತನಕ ಹೋಗ್ತಾವೆ ಅಲ್ಲಿ ತನಕ ಹೊಡಿಬೇಕು. 3 ಬೇರೆ ಬೇರೆ ಎಲ್ಲ ಕೊಟ್ಟಂಥ ಸಂಖ್ಯೆಗಳು ಒಂದ ಮಗ್ಗಿ ಆಗಿಲ್ಲ ಅಂದ್ರೆ ಅವುಗಳ ಮಸ ಎಷ್ಟು, ಒಂದನ ಮಗ್ಗಿಯಾಗ ಅದಾವಿಲ್ಲ ಅಂದ್ರೆ ಇವುಗಳ ಮಸ ಎಷ್ಟು ಹೇಳ್ರಿ, 1. ಗೊತ್ತಿರಬೇಕಿದು, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈ ಥರ ಕೊಟ್ಟಾಗ ನೀವು ಮತ್ತು ಎಲ್ಲ ಇಂಟು ಮಾಡಿ ಇಟ್ಬಿಡ್ತೀರಿ. ಇವೆಲ್ಲ ಇಂಟು ಮಾಡಿ ಇಟ್ರಿ ಅಂದ್ರೆ ಏನಾಗುತ್ತೆ ಹೇಳ್ರಿ, LCM ಆಗತ್ತೆ. ಅದನ್ನು ತಿಳ್ಕೊಂಬಿಡ್ರಿ. ಅಂದ್ರೆ ಲಸ ಕಂಡುಹಿಡಿದಾಗ ಕೊಟ್ಟಂತಹ ಸಂಖ್ಯೆಗಳು ಬೇರೆ ಬೇರೆ ಮಗ್ಗಿಗಳಿದ್ದು ಮಲ್ಟಿಫಿಕೇಷನ್ ಮಾಡಿ ಇಟ್ಬಿಡೋದು. ಲಸ ಒಳಗೆ ಎಲ್ಲ ಸಂಖ್ಯೆಗಳು ಒಂದೊಂದು ಮಗ್ಗಿ ಆಗಿಲ್ಲ ಅಂದ್ರೆ ಒಂದೊಂದು ಮಗ್ಗಿ ಇದ್ದೇ ಇರ್ತವೆ. ಅಂದ್ರೆ ಅವುಗಳ ಮಸ ಎಷ್ಟು, 1. ಈ ಥರ ಕ್ವಶನು ಬಂದವು. ಓಕೆ, ಎಸ್. ಇದೇನು ರೀ, ಟೈಪ್ 1 ಇದು. ಟೈಪ್ 1ನಲ್ಲಿ ನಾನು 5 ಕ್ವಶನನ್ನು ಮಾಡಿದ್ದೀನಿ ನೋಡಿರಿ. ಗೊತ್ತಾಯಿತು, ಇದೇನು ಟೈಪ್ 1 ಅನ್ನ. ಇನ್ನು ಟೈಪ್ 2 ಹೋಗೋಣ್ರಿ. ಎಸ್, ಟೈಪ್ 2 ನೋಡಿರಿ, ಇನ್ಕ ಹೇಳಿದ್ನಲ್ಲ ಅದ್ರ ಮೇಲೆ ಅದ. ಏನು, 2 ಸಂಖ್ಯೆಗಳ ಗುಣಲಬ್ಧ ಆ 2 ಸಂಖ್ಯೆಗಳ ಲಸ ಮತ್ತು ಮಸಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತದೆ. ಓಕೆ, ಎಸ್. ಫಾರ್ಮುಲಾ ಏನದ, A × B ಆಮೇಲೆ ಈಕ್ವಲ್ ಟು LCM × HCF. ಕೊಟ್ಟಾನ ಕ್ವಶನ್, ದ LCM ಆಫ್, ಇಲ್ಲಿ ಕೊಟ್ಟಾನ, ದ LCM ಆ್ಯಂಡ್ HCF ಆಫ್ 2 numbers ಆರ್ 864 ಆ್ಯಂಡ್ 144 ರೆಸ್ಪೆಕ್ಟಿವ್ಲಿ. ಇಫ್ ಒನ್ ನಂಬರ್ ಈಸ್ 288 ದೆನ್ ಫೈಂಡ್ ಅನದರ್ ನಂಬರ್. ಕನ್ನಡದಾಗ ನೋಡಿ, 2 ಸಂಖ್ಯೆಗಳ ಲಸ ಮತ್ತು ಮಸಗಳು ಅನುಕ್ರಮವಾಗಿ 864 ಮತ್ತು 144. ಅವುಗಳಲ್ಲಿ ಒಂದು ಸಂಖ್ಯೆ 288 ಆದರೆ ಇನ್ನೊಂದು ಸಂಖ್ಯೆನ ಕಂಡುಹಿಡಿಯಿರಿ. ಲಸ ಮಸ ಕೊಟ್ಟಾರ, ಏನು 864 ಮತ್ತು 144. ಅವುಗಳಲ್ಲಿ ಒಂದು ಸಂಖ್ಯೆ 288. ಹಾಗಾದರೆ ಇನ್ನೊಂದು ಸಂಖ್ಯೆ ಯಾವುದು, ಬಿ ಅಂದರೆ ಏನು, ಅದು ಈ 288 ಈ ಕಡೆ ಕಳಿಸ್ಬಿಡ್ಬೇಕಷ್ಟೆ. ಏನು, 288 ಇಂಟು 144 ಡಿವೈಡೆಡ್ ಬೈ ಏನದ ರೀ, ಸಾರಿ 864 ಐತಲ್ಲ, ಇದು 288, ಇಲ್ಲಿ 864 ಆಗುತ್ತೆ. ಹಾಂ, ಡನ್. ಸರ್ ಇಷ್ಟು ದೊಡ್ಡ ನಂಬರ್ ಕೊಟ್ಟರೆ ಹೆಂಗೆ ರೀ ಸರ್, ಇದು ಎಷ್ಟು ದೊಡ್ಡ ನಂಬರ್ಸ್ ಇರ್ತಾವಲ್ಲ ಅಷ್ಟು ಈಸಿ ಆಗ ನೋಡಿರಿ. ಇದ್ರ ಡಬಲ್ ಅದ, ಇದು 1ಲೇ, ಇದು 2ಲೇ. ಓಕೆ, ಡನ್. ಓಕೆ, ನೆಕ್ಸ್ಟ್ 2 1ಲೇ, 2 4ಲೇ 8, 2 3ಲೇ 6, 2 2ಲೇ 4. ಅಂದರೆ ಇನ್ನೊಂದು ಸಂಖ್ಯೆ ಯಾವುದು, 432. ವೆರಿ ಈಸಿ, ಮುಗೀತು. ಈ ಥರ ಕ್ವಶನ್ನು ವೆರಿ ಇಂಪಾರ್ಟೆಂಟ್. 100% ನಿಮಗೆ ಅಗ್ನಿವೀರಿಗೆ ಒಂದು ಕ್ವಶನ್ ಬಂದೇ ಬರುತ್ತೆ. ಓಕೆ, ಡನ್. ಅಗ್ನಿವೀರಿಗೆ 100% ಒಂದು ಕ್ವಶನ್ ಬಂದೇ ಬರುತ್ತೆ. ಅದಕ್ಕೆ ಕ್ವಶನು ಯಾರಿಗೆ ಇಂಗ್ಲೀಷ್ನಾಗ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಇಂಗ್ಲೀಷ್ನಾಗ ಓದ್ರಿ, ಇಲ್ಲ ಕನ್ನಡದಾಗ ನೋಡಿರಿ. ಓಕೆ, ಡನ್. ಇದೇ ಜಾಗದಾಗ ಏನು ಕೊಟ್ಟಾರು, 2ನೇ ಕ್ವಶನ್ ನೋಡಿರಿ. ದ ಪ್ರಾಡಕ್ಟ್ ಆಫ್ ಅಂದರೆ 2 ಸಂಖ್ಯೆಗಳ ಗುಣಲಬ್ಧ. ಪ್ರಾಡಕ್ಟ್ ಆಫ್ 2 numbers ಈಸ್ 45360, 45,360. ಇಫ್ HCF ಆಫ್ 2 numbers ಈಸ್ 36, ದೆನ್ ಫೈಂಡ್ ದೇರ್ LCM. ಅಂದರೆ 2 ಸಂಖ್ಯೆಗಳ ಗುಣಲಬ್ಧ 45,360 ಆಗಿದೆ, ಅವುಗಳ ಮಸ 36. ಹಾಗಾದರೆ ಅವುಗಳ ಲಸ ಕಂಡುಹಿಡಿಯಿರಿ. ಹೇಳಿದ್ನಲ್ಲಿ ನಿಮಗೆ ಸ್ಟಾರ್ಟಿಂಗ ಏನು, ಇಲ್ಲಿ ನೋಡಿ ಫಾರ್ಮುಲಾ ಬರ್ಕೋತೀನಿ. A × B = ನೀವು ಪ್ರತಿ ಸಲ ಬರೆಯುವಂಥ ಅವಶ್ಯಕತೆ ಇಲ್ಲ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡೋಕೆ ಬರೀತೀನಿ ಅಷ್ಟೇ. LCM × HCF. ಅಲ್ಲಿ ಏನು ಮಾಡ್ಯಾರ, ಇವು 2 ಗುಣಾಕಾರ ಮಾಡಿ ಕೊಟ್ಬಿಟ್ಟಾರ. ಎಷ್ಟು ಕೊಟ್ಟಾರಿ, 45,360 = ಅವುಗಳ LCM ಗೊತ್ತಿಲ್ಲ, HCF 36. ಓಕೆ, ಈಗ ನನಗೆ LCM ಕೇಳ್ಯಾರಂದ್ರೆ ಇದನ್ನ ಈ ಕಡೆ ತೊಗೊಂಬಿಡ್ರಿ. ಏನು, 45,360 ಡಿವೈಡೆಡ್ ಬೈ 36. 2ರಲ್ಲಿ ಹೊಡ್ಕೊಂತವ್ರಿ. 2 1ಲೇ 2, 2 8ಲೇ 14. ನೆಕ್ಸ್ಟು 2 2ಲೇ 4. ಓಕೆ, 2 2ಲೇ 4 ಮತ್ತು 1 ಉಳಿತು, 13 ಆಯ್ತು. 2 6ಲೇ 12, 1 ಉಳಿತು 16, 2 8ಲೇ 16, 0. ಓಕೆ, ಡನ್. ಓಕೆ, ಎಸ್ ಇಲ್ಲಿದ್ದಲ್ಲ. ಈಗ ನೆಕ್ಸ್ಟ್ 12ರಲ್ಲಿ ಹೊಡ್ರಿ.
ಕಡಿಮೆ ಬರ್ತೈತೆ ನಿಮ್ಗೆ 18ರ ಮಗ್ಗಿ, ಅದಕ್ಕೆ ಹೇಳ್ತೀನಿ ಮಗ್ಗಿ ಟೇಬಲ್ಸ್ 25 ಒಳಗೆ ಬರಬೇಕು. ಓಕೆ, 18 ಒಂದಲೇ 18 ಮತ್ತು 18 ಒಂದಲೇ 18, 18 ಎರಡಲೇ 36, 18 ಆರಲೇ 0 ಅಂತಂದರೆ ಎಷ್ಟು ಬಂತು? 1260. ಆ ಇನ್ನೊಂದು ಸಂಖ್ಯೆ ಯಾವುದು ರೀ? ಸಾರಿ, ಅವುಗಳ ಎಲ್ ಸಿ ಎಮ್ ಲಸ ಎಷ್ಟು ಬಂತು ರೀ? 1286. 1260 ಏನು ಈ ರೀತಿ ಕೊಟ್ಟಾಗ ಎ ಇಂಟು ಬಿ ಈಕ್ವಲ್ ಟು ಇದ್ರ ಮೇಲೆ ಕೊಟ್ಟಾಗ ನಿಮಗೆ ಒಂದು ಹೇಳಿದ್ದು ನಾನು. ಓಕೆ, ಇದ್ರ ಮೇಲೆ ಯಾವ ಥರ ಕ್ವಶನ್ ಬರ್ತಾವಂತೇಳಿ ನಿಮಗೆ ತೋರಿಸ್ಕೊಟ್ಟದ್ದು ಯಾವುದು? ಎ ಇಂಟು ಬಿ ಈಕ್ವಲ್ ಟು ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್. ಗೊತ್ತಾಯಿತು? ಒಂದು ಪ್ರಾಡಕ್ಟ್ ಕೊಡ್ತಾರೆ, ಇಲ್ಲ ಸಪ್ರೇಟಾಗಿ 2 ಸಂಖ್ಯೆಗಳು ಕೊಡ್ತಾರೆ. ಡನ್ನ, ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು, ಇದೇ ಸೆಂಟೆನ್ಸ್ ಒಳಗೆ ಕೊಟ್ಟಂಥದ್ದು ರೇಷಿಯೋ ಅನುಪಾತದಲ್ಲಿ ಇರ್ತವೆ. ಅದು ಹೆಂಗೆ ಅದು ಹೇಳ್ತೀನಿ. ನೆಕ್ಸ್ಟ್ ಟೈಪ್ 3 ಎಷ್ಟು ರೀ? ಟೈಪ್ 3. The 3 numbers are in the ratio 1:2:3 and HCF is 12 and then find the numbers. ಅಂದ್ರೆ 3 ಸಂಖ್ಯೆಗಳ ಅನುಪಾತದಾಗದವು, 1:2:3. ಅವುಗಳ ಮಸ 12 ಆದರೆ ಆ 3 ಸಂಖ್ಯೆಗಳು ಯಾವ್ಯಾವು? ಇಲ್ಲೊಂದು ತಿಳ್ಕೊಂಬಿಡ್ರಿ. ಇಲ್ಲಿ ಕೊಟ್ಟಂತಹ ಸಂಖ್ಯೆಗಳಿಗೆ ಮಸ ಕೊಟ್ಟಿದ್ದಂದ್ರೆ ಮಸಗಳನ್ನು ಇವು 3 ಸಂಖ್ಯೆಗಳಿಗೆ ಇಂಟು ಮಾಡಿಬಿಟ್ರೆ ಆ ಸಂಖ್ಯೆಗಳು ಸಿಗ್ತವೆ. 12 ಮೂರಲೇ ಎಷ್ಟು? 36, 12 ಎರಡಲೇ 24, 12 ಒಂದಲೇ 12. ಆ 3 ಸಂಖ್ಯೆಗಳು ಯಾವ್ಯಾವು? 12, 24, 36. ಇದೇನು ಮಸಾದಲ್ಲಿ ಮಸ ಕೊಟ್ಟಾಗಿದ್ದು. ಲಸ ಕೊಟ್ಟಾಗ ಬೇರೆ ಹೇಳ್ತೀನಿ. ಅನುಪಾತ ಕೊಟ್ಟು ಮಸ ಕೊಟ್ಟಿದ್ದಾರೆ. ಆ ಅನುಪಾತಗಳಿಗೆ ಮಸನ ಮಲ್ಟಿಫಿಕೇಷನ್ ಮಾಡಿದರೆ ನೀವು ಏನು ತೊಗೊತೀರಿ? ಆ ಕೊಟ್ಟಂತಹ 3 ಸಂಖ್ಯೆಗಳು ತೊಗೊತೀರಿ. ಇಲ್ಲೇನು ಕೊಟ್ಟ ನೋಡ್ರಿ, ಆ 3 ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ನಾನು. ಕೆಲವೊಂದು ಸಲ ಏನು ಕೇಳ್ತಾನೆ, ಅವುಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು? ಇದೇನು ರೀ? ದೊಡ್ಡ ಸಂಖ್ಯೆ. ಓಕೆ, ಇನ್ನೊಂದು ಸಲ ಏನು ಹೇಳ್ತಾನೆ ರೀ, ಅವುಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದು? ಇದೇನು ರೀ? ಚಿಕ್ಕ ಸಂಖ್ಯೆ. ಹೌದಾ? ಹಿಂಗೆ ಎಲ್ಲ ಥರ ಕೇಳ್ತಾನೆ, ಅದಕ್ಕೆ ಹೇಳ್ತೀನಿ. ನೆಕ್ಸ್ಟ್ ಇನ್ನೊಂದು ಏನು ಹೇಳ್ತಾನೆ, ಅವುಗಳ ಮೊತ್ತ ಎಷ್ಟು? ಮೊತ್ತ ಎಷ್ಟು ಅಂದ್ರೆ 12, 24, 36. ಮುಂದೆ ಕ್ವಶನ್ದಾಗ ಅದಾವೆ 12, 2, 3, 5, 6, 7, 72. ಇದೇನು? ಅವುಗಳ ಮೊತ್ತ. ಹಿಂಗೆ ಅರೈಸ್ ಆಗ್ತಾವೆ ಕ್ವಶನ್. ಏನು? ಆ 3 ಸಂಖ್ಯೆಗಳು ಯಾವ್ಯಾವು ಅಂದ್ರೆ ದೊಡ್ಡ ಸಂಖ್ಯೆ ಯಾವುದು, ಅಂದರೆ ಚಿಕ್ಕ ಸಂಖ್ಯೆ ಯಾವುದು, ಆ 3 ಸಂಖ್ಯೆಗಳ ಮೊತ್ತ ಎಷ್ಟು? ಈ ಥರ ಕ್ವಶನ್ ಬರ್ತಾವೆ. ಅದು ಮಸ ಕೊಟ್ಟಾಗ ಏನು ಮಾಡ್ಬೇಕು ಅಂದ್ರೆ ಲಕ್ಷದಾಗ ಇಟ್ಕೋಬೇಕಷ್ಟ. ಉಳ್ಕಿದ್ದು ಬೇಕಾದ್ರೆ ಕೇಳಿ, ನಾವು ಬೇಕಾದ್ರೆ ದೊಡ್ಡದಂದ್ರೆ ಹೇಳ್ತೀರಿ, ಚಿಕ್ಕದಂದ್ರೆ ಹೇಳ್ತೀರಿ, ಮೊತ್ತದನ್ನು ಮಾಡ್ತೀರಿ. ಆದರೆ ಮಸ ಕೊಟ್ಟಾಗ ಏನು ಮಾಡಬೇಕು? ಆ ಅನುಪಾತಗಳಿಗೆ ಮಲ್ಟಿಫಿಕೇಷನ್ ಮಾಡಿದರೆ ಸಪ್ರೇಟಾಗಿ 3 ಸಂಖ್ಯೆಗಳು ಸಿಗ್ತವೆ. ಡನ್ನ? ನೋಡ್ರಿ ಒಂದು ಸಲ ಕನ್ಫ್ಯೂಸ್ ಇತ್ತಂದ್ರೆ ಹೇಳ್ರಿ. ಅನುಪಾತ ಕೊಟ್ಟಾಗ ಮಸ ಕೊಟ್ಟರೆ ಮಲ್ಟಿಫಿಕೇಷನ್ ಮಾಡಬೇಕು. ನೆಕ್ಸ್ಟ್ ಅದೇ ಥರ ಇನ್ನೊಂದು ಕ್ವಶನ್ ತೊಗೊಳಿ. ಏನು? 2 numbers are in the ratio 4:5. Their HCF is 16. Then find the sum of the numbers. ಇನ್ಕೆ ಹೇಳಿದ್ನಲ್ಲ ಅದೇ ಥರ 2 ಸಂಖ್ಯೆಗಳು ಅನುಪಾತದಲ್ಲಿ 4:5 ಮಸ 16 ಆದರೆ ಅವುಗಳ ಮೊತ್ತ ಎಷ್ಟು ಹೇಳಿದ್ನಲ್ಲ, ಹಿಂಗೆ ಕೇಳ್ತಾರೆ. ಏನು ಹೇಳಿದ್ನಿ? ಅನುಪಾತಗಳಿಗೆ ಮಸ ಕೊಟ್ಟಿದ್ದಂದ್ರೆ ಅವುಗಳಿಗೆ ಏನು ಮಾಡಬೇಕು? ಇಂಟು ಮಾಡಬೇಕು. ಓಕೆ, ಇಂಟು ಮಾಡಬೇಕಾ? ನಿಂತಿದ್ವಾ ಇಲ್ಲಿ? ಏನು? ಅನುಪಾತ ಕೊಟ್ಟಾನ, ಮಸ ಕೊಟ್ಟಾನ, ಮಲ್ಟಿಫಿಕೇಷನ್ ಮಾಡಿ. 16 ಎಷ್ಟು? 80. 16 64. ಎಷ್ಟು? 64. ಈಗ ದೊಡ್ಡದು ಕೇಳಿಲ್ಲ, ಸಣ್ಣದು ಕೇಳಿಲ್ಲ, ಆ ಸಂಖ್ಯೆಗಳಂತೂ ಸಿಕ್ಕಬಿಟ್ಟವ. ಈಗ ಮೊತ್ತ ಅಂತಂದಾಗ 2 ಕೂಡಿಸಿಬಿಡ್ರಿ. 80, 140, 144. ಅವುಗಳ ಮೊತ್ತ ಎಷ್ಟು ಹೇಳ್ರಿ? 144. ಮಸ ಕೊಟ್ಟಾಗ ಹೇಳತ್ತೀನಿ, ಲಸ ಕೊಟ್ಟಾಗ ಬೇರೆ ಹೇಳ್ತೀನಿ. ಫಸ್ಟಿಗೆ ಮಸ ಕೊಟ್ಟು ತಲೆಗೆ ಇಟ್ಕೊಂಡ್ಬಿಡ್ರಿ. ಓಕೆ, ನೆಕ್ಸ್ಟ್ ಹೋಗ್ರಿ. ಬಂತು ನೋಡ್ರಿ. ಈಗ ಏನು ಕೊಟ್ಟಾನ್ರಿ? 2 numbers are in the ratio 4:5. Their LCM is 120. Then find the largest number. 2 ಸಂಖ್ಯೆಗಳ ಅನುಪಾತದಲ್ಲಿ 4:5 ಹಾಗೂ ಲಸ 120 ಆದರೆ ಅವುಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ನಾನು ನೋಡ್ರಿ. ಅತಿ ದೊಡ್ಡ ಸಂಖ್ಯೆ ಹೇಳಿದ್ನಲ್ಲ, ಲಾಸ್ಟಿಗೆ ಏನು ಬೇಕಾದ ಕೇಳ್ಬೋದು. ದೊಡ್ಡ ಸಂಖ್ಯೆ, ಚಿಕ್ಕ ಸಂಖ್ಯೆ, ಮೊತ್ತ ಸಂಖ್ಯೆಗಳೇ.
ಈಗ ಲಸ ಕೊಟ್ಟಾಗ ಏನು ಮಾಡಬೇಕು, ಮಸ ಕೊಟ್ಟಾಗ ಏನು ಮಾಡ್ತೀರಿ, ಏನು ಮಾಡ್ತೀರಿ, ರೇಷೋಕ್ಕೆ ಇಂಟು ಮಾಡ್ತೀರಿ. ಈಗ ಈ ಲಸ ಕೊಟ್ಟಾನಲ್ಲ 120 ಅಲ್ಲಿ ಇಂಟು ಮಾಡಿದ್ರಿ, ಇಲ್ಲಿ ಏನು ಮಾಡಬೇಕು, ಆ ಪ್ರತಿಯೊಂದು ಒಂದೊಂದು ಏನಿರಲ್ಲ ಲಸಾಕ ರೇಷೋಗಳಿಂದ ಡಿವೈಡ್ ಮಾಡಬೇಕು ಅಂತ ಆ ಸಂಖ್ಯೆಗಳು ಸಿಗ್ತಾವೆ. ಇದೇ ಫೈನಲ್. ಏನು 4 3 12 1 0 ಮುಂದೆ 30 ಬಂತ, ಇದು 5 2 10 5 4 20 ಮುಗೀತು. ಮಸ ಕೊಟ್ಟಾಗ ಏನು ಮಾಡಬೇಕು, ಮಲ್ಟಿಫಿಕೇಷನ್ ಮಾಡಬೇಕು. ಅದೇ ರೀತಿ ಲಸ ಕೊಟ್ಟಾಗ ಡಿವೈಡೆಡ್ ಮಾಡಬೇಕು. ಆ ಎರಡೂ ಸಂಖ್ಯೆಗಳು ಯಾವ್ಯಾವ ರೀ, 30 ಮತ್ತು 24. ಅವೇನು ಕೇಳೋಣ, ಅತಿ ದೊಡ್ಡ ಸಂಖ್ಯೆ ಯಾವುದು, 30. ಡನ್. ಈ ಥರ ಹೇಳ್ತೀವಿ. ಅಂಡರ್ಸ್ಟ್ಯಾಂಡ್ ಆಗತ್ತಲ್ಲ. ವೆರಿ ಈಸಿ ಮೆಥಡಿಂದ ಹೇಳತ್ತೀನಿ, ಕನ್ಫ್ಯೂಸ್ ಆಗಿ ಬೇರೆ ಬೇರೆ ಮೆಥಡ್ ಬರ್ತಾವೆ, ಬೇಕಾಗಿಲ್ಲ. ಓಕೆ, ಎಸ್. ಲಸ ಕೊಟ್ಟಾಗ ಡಿವೈಡೆಡ್ ಬೈ ಮಾಡಬೇಕು, ಮಸ ಕೊಟ್ಟಾಗ ಇಂಟು ಮಾಡಬೇಕು. ಎದಕ್ಕೆ ಇಂಟು ಮಾಡಬೇಕು, ರೇಷೋಗಳಿಗೆ ಇಂಟು ಮಾಡಿರಿ. ಅದೇ ಇಲ್ಲಿ ಲಸ ಕೊಟ್ಟಾಗ ರೇಷೋದಿಂದ ಡಿವೈಡ್ ಮಾಡಿರಿ. ನೆಕ್ಸ್ಟ್ ಅದೇ ಥರದ ಕ್ವಶನ್ ತೊಗೊಂಡು ನೋಡಿರಿ. ಎರಡು ಸಂಖ್ಯೆಗಳ ಅನುಪಾತದಲ್ಲಿ 3:4, ಲಸ 84 ಆದರೆ ಅತಿ ದೊಡ್ಡ ಸಂಖ್ಯೆ ಯಾವುದು. ಇಲ್ಲಿ ಕೂಡ ಅತಿ ದೊಡ್ಡ ಸಂಖ್ಯೆ ಯಾವುದು. ಇನ್ನು ಅತಿ ಚಿಕ್ಕ ಸಂಖ್ಯೆ ಮಾಡ್ಕೊಳ್ಳಿ, ಎಲ್ಲ ಥರ ಆಗಿಬಿಡ್ತಾವೆ. ಓಕೆ, ಎಸ್. ಏನದ 3:4. ಓಕೆ, ಮಸ ಎಷ್ಟೈತಿ 84, ಲಸ ಡಿವೈಡೆಡ್ ಬೈ 1ಕ್ಕೆ 3 ಮಾಡಿರಿ, 1ಕ್ಕೆ 4 ಮಾಡಿರಿ. 3 2 6, 2 3 2 6 ಎಷ್ಟು ಉಳಿತು 2, 3 8 24. ನೆಕ್ಸ್ಟು 4 2 4 1. ಈಗ 20 ಯಾವ್ಯಾವ ಬಂತು, 28 ಮತ್ತು 21. ಇವುಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದು, ಚಿಕ್ಕ ಸಂಖ್ಯೆ ಯಾವುದು ರೀ, ಚಿಕ್ಕ ಸಂಖ್ಯೆ 21. ಫೈನಲ್. ಇದೇನು ಟೈಪ್ 3 ಆರ್ 4, ಟೈಪ್ 3 ಅಥವಾ 4 ಇದು ಟೈಪ್ 3. ಟೈಪ್ 3ಯಲ್ಲಿ ಈ ಥರ ಕ್ವಶನ್ ಬಂದವ. ಈ ಟೈಪು ಬಂದವ. ವೆರಿ ವೆರಿ ಇಂಪಾರ್ಟೆಂಟ್, ತಲೆ ಇಟ್ಕೊಂಡ್ಬಿಡ್ರಿ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಎಸ್. ಇದೇನು ಟೈಪ್ 3. ಇನ್ನು ಬರೋದು ಟೈಪ್ 4. ಒಂದನೇದು ನೋಡ್ರಿ, ನಾರ್ಮಲ್ ಆಗಿರ್ತದೆ ನಾರ್ಮಲ್ ಸಂಖ್ಯೆಗಳಿರ್ತಾವೆ. ಎರಡನೇದು ಸೆಂಟೆನ್ಸ್ ಬಂದಿರ್ತವೆ. ಸೆಂಟೆನ್ಸಲ್ಲಿ ದ ಪ್ರಾಡಕ್ಟ್ ಆಫ್ ಕೊಟ್ಟಿರ್ತಾರೆ, ಅಂದರೆ A × B = LCM × HCF. ಆಮೇಲೆ ಮೂರನೇ ಟೈಪ್ ಏನು, ರೇಷೋದಲ್ಲಿ ಅನುಪಾತದಲ್ಲಿರ್ತದೆ. ಇನ್ನು ನಾಲ್ಕನೇ ಟೈಪ್ ಏನದ ನೋಡ್ರಿ, ದಶಮಾಂಶದಲ್ಲಿ ಅದಾವೆ. ಅಂದ್ರೆ ಟೈಪ್ 1 ಗೊತ್ತಿತ್ತಂದ್ರೆ ಇಲ್ಲಿ ಟೈಪ್ 4 ಮಾಡ್ತೀರಿ ಲಿಂಕು. ಓಕೆ, ಏನು ನೋಟ್ LCM ಆಫ್ 0.5, 0.02, 0.3, 0.5, 0.02, 0.03ಗಳ ಲಸ ಕಂಡುಹಿಡಿಯಿರಿ. ಇಲ್ಲಿ ಇವುಗಳನ್ನ ನಾನು ನಾರ್ಮಲ್ ಸಂಖ್ಯೆಗಳಾಗಿ ಮಾಡ್ಕೋಬೇಕು. ಅಂದ್ರೆ ಇವುಗಳಿಗೆ ಎಷ್ಟರಿಂದ ಇಂಟು ಮಾಡಿದರೆ ಎಲ್ಲ ಪಾಯಿಂಟಿನಿಂದ ಹೊರಗೆ ಬರ್ತಾವೆ ನೋಡ್ಬೇಕು ನಾನು. ಈಗ 0.5 ಅದ, ಪಾಯಿಂಟ್ ಆದಮೇಲೆ 1 ಸಂಖ್ಯೆ ಅದ. 0.02 ಪಾಯಿಂಟ್ ಆದಮೇಲೆ 2 ಸಂಖ್ಯೆ. ಅಂದ್ರೆ ಇದಕ್ಕೆ ಒಂದು ಇಂಟು ಮಾಡೋದು, ಇದಕ್ಕೊಂದು ಇಂಟು ಮಾಡೋದು ಮಾಡೋಂಗಿಲ್ಲ, ಎಲ್ಲದಕ್ಕೂ ಸೇಮ್ ಮಾಡ್ಬೇಕು. ಅಂದ್ರೆ ಇವು ಮೂರಕ್ಕೂ ಏನು ಮಾಡ್ತೀನಿ ನಾನು, ಇಂಟು 100 ಮಾಡ್ತೀನಿ. ಅಂದ್ರೆ ಪಾಯಿಂಟ್ದಿಂದ ಹೊರಗೆ ಬರುತ್ತೆ. ಇಲ್ಲಿ ಎಷ್ಟು ಇಂಟು ಮಾಡಿರ್ತಿರಲ್ಲ ನೆನ್ಬಿಟ್ಕೋಬೇಕು. ಇದನ್ನು ಲಾಸ್ಟಿಗೆ ಬಂದಂತಹ ಆನ್ಸರ್ ಏನು ಮಾಡಬೇಕು, ಇದನ್ನು ಡಿವೈಡೆಡ್ ಬೈ ಮಾಡಬೇಕು. ಯಾಕೆಂದ್ರೆ ಮತ್ತೆ ಡೆಸಿಮಲ್ ಆಗಬೇಕಲ್ಲ ನನಗೆ, ಹೌದಾ. ಈಗ ನೋಡಿ 0.5 ಅದ. ಈಗ ಇದಕ್ಕೆ 100 ಇಂಟು ಮಾಡಿದ್ರೆ 1 0ಲಿ 1 ಪಾಯಿಂಟ್ ಹೋತ, ಆಮೇಲೆ 1 0 ಬಂತು, ಅಂದ್ರೆ 50 ಆಯ್ತು. ಇದು 2 ಆಯಿತು, ಇದು 3 ಆಯಿತು, 30 ಆಯಿತು. ಸರಿ, ಹೆಂಗೆ ಇಂಟು ಮಾಡತ್ತೀರಿ, ಇಲ್ಲಿ ನೋಡಿರಿ ಮಾಡಿ ತೋರಿಸ್ತೀವಿ. 0.5 ಇಂಟು 100 ಅದ. ಈಗ 0 ಬಿಟ್ಟು ಪಾಯಿಂಟ್ ಬಿಟ್ಬಿಡ್ರಿ. 5 ಇಂಟು 100 ಅಂದ್ರೆ 500 ಬಂತ. ಒಂದು ಸಂಖ್ಯೆ ಪಾಯಿಂಟ್ ಆಯಿತು. ಒಂದು ಸಂಖ್ಯೆ ಆದ್ಮೇಲೆ ಪಾಯಿಂಟ್ ಅಂದರೆ 1 ಪಾಯಿಂಟ್ ಆಯ್ತು. ಇಟ್ಟು ಬಿಟ್ಟು ಎಷ್ಟು ಬಂತು, 50. ಅಂದರೆ ಒಂದು ಸಂಖ್ಯೆ ಆದ್ಮೇಲೆ ಪಾಯಿಂಟ್ 50. ಅದೇ ರೀತಿ ಮಾಡಿದಾಗ ಇದು ಬರೋದು. ನಿಮಗೆ ಅದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಟೈಮ್ ವೇಸ್ಟ್. ಅದು ಮೈಂಡ್ ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ನಿಮ್ಗೆ ಗೊತ್ತಾಗಲಿಂದ ಮಾಡಿದ್ದಷ್ಟೇ. ಡನ್. ಓಕೆ, ಈಗ 50, 2, 30 ಇವುಗಳೆಲ್ಲ ತೆಗೀರಿ. 2 50, 30. ನೀವು ಹೆಂಗೆ ಬೇಕಾದಂಗೆ ಎಲ್ಲಿ ಬೇಕು, ಯಾವ ಸಂಖ್ಯೆ ಫಸ್ಟ್ ಬರ್ಬೋದು ನಿಮಗೆ ಬಿಟ್ಟಿದ್ದು. ಈಗ ಫಸ್ಟ್ 2ರಲ್ಲೇ ಹೊಡಿಬೇಕಂತೇಳಿ 2 1 2 25, ಆಮೇಲೆ 2 15. ನೆಕ್ಸ್ಟ್ 3ರಲ್ಲಿ ಹೋಗತ್ತಿಲ್ಲ. ಎಸ್, 3 5 15, 25ಕ್ಕೆ 25, ಇದು 1ಕ್ಕೆ 1. ನೆಕ್ಸ್ಟ್ 3ರಲ್ಲಿ ಯಾವಾಗ, 5ರಲ್ಲಿ 5 5 5 1 5 1 ಮುಗಿತ್ಲಾ. ಏನು ಬಂತು, 5 2 10 ಅಂದ. ನೆಕ್ಸ್ಟ್ 5 3 15,
15 ಇಂಟು 10 ಅಂದ್ರೆ 150 ಬಂತು. ಆದರೆ ಫೈನಲ್ ಆನ್ಸರ್ ಅಲ್ಲಿ ಯಾಕೆ ಹೇಳಿರಿ, ನನಗೆ ಪಾಯಿಂಟ್ ಒಳಗೆ ಬೇಕಲ್ಲ, ಡಿವೈಡೆಡ್ ಬೈ ಎಷ್ಟು ಅದ, ಇಲ್ಲಿ ಇಂಟು 100 ಮಾಡಿರಿ ಇದನ್ನ. ಅಂದ್ರೆ ಇದಕ್ಕೆ ನಾನು 150ಕ್ಕೆ ಡಿವೈಡೆಡ್ ಬೈ 100 ಮಾಡ್ಬೇಕು. ಅಂದರೆ ಈ ಸೊನ್ನೆ ಹೋಯ್ತು ಅಂದ್ರೆ ಎಷ್ಟು ಬಂತು ರೀ, ಈ ಒಂದು ಸೊನ್ನೆ ತೆಗೆದ್ರೆ ನಾನು ಏನು ಮಾಡಬೇಕು, ಬರೀ 15 ಉಳಿದದಲ್ಲಿ ಈ ಸೊನ್ನೆ ಶಿಫ್ಟ್ ಮಾಡ್ಬೇಕಾದ್ರೆ ಒಂದು ಅಂಕಿ ಬಿಟ್ಟು ಪಾಯಿಂಟ್ ಇಟ್ನಿ. ಫಸ್ಟ್ ಮಾಡಿದ್ವಲ್ಲ ಅದೇ ರೀತಿ ಎಷ್ಟು ಬಂತು 1.5. ನಿಮಗೆ ನೋಡಿರಿ ಇಲ್ಲಿ 150 ಬಂದಿತ್ತಲ್ಲ, ಒಂದನೇ ಆಪ್ಷನ್ 150 ಕೊಟ್ಟಿರ್ತಾನೆ, ಅದು ತಪ್ಪದು. ನಮಗೇನು ಡೆಸಿಮಲ್ದಾಗ ಬೇಕು. ಯಾಕೆ ಹೇಳಿ, ಡೆಸಿಮಲ್ದಾಗ ಕ್ವಶನ್ ಐತಂದ್ರೆ ಡೆಸಿಮಲ್ ಒಳಗೆ ನಮಗೇನು ಬೇಕು ರೀ, ಆನ್ಸರ್ ಬೇಕಾ, ಹೌದೋ ಇಲ್ಲೋ. ಫೈನಲ್ ಆನ್ಸರ್ ಎಷ್ಟು 1.5. ಓಕೆ. ದಶಮಾಂಶದಲ್ಲಿದ್ದಾಗ ಈ ರೀತಿ ಮಾಡಬೇಕು. ಇದಕ್ಕೆ ನಿಮಗೆ SSJD ಕೇಳ್ಯಾರ, ನಿಮಗೆ LCM HCF ಮೇಲೆ ಈ 4ನೇ ಟೈಪು. ಅದೇ ರೀತಿ ಈ ಸಲ ಕೇಳೋ ಚಾನ್ಸಸ್ ಅದ, ಅಗ್ನಿವೀರಕ್ಕೆ ಕೇಳೋ ಚಾನ್ಸಸ್ ಅದ. ಓಕೆ, ಅದಕ್ಕೋಸ್ಕರ ಹೇಳಿದ್ದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ ಅದೇ ಥರ ನೋಡಿರಿ. 0.4, 0.8, 0.12 ಪಾಯಿಂಟ್ ಆದಮೇಲೆ ಜಾಸ್ತಿ ಎಷ್ಟು ನಂಬರ್ ಅದಾವ್ರಿ, 2 ಅದಾವ ಅಂತಂದ್ರೆ ಇಂಟು ಇದಕ್ಕೆ 100, ಹೌದೋ ಇಲ್ಲೋ. ಅಂದ್ರೆ ಇದು 40 ಆಯಿತು, ಇದು 80 ಆಯಿತು, ಇದು 12 ಆಯಿತು. ಅಂದ್ರೆ 12, 40, 80 ಇವಾಗ ಏನು ಮಾಡ್ಬೇಕು ರೀ, ಲಸ ತೆಗಿಬೇಕು. 2 6 12, 2 20, 2 40. ನೆಕ್ಸ್ಟ್ 2 3, 2 10, ನೆಕ್ಸ್ಟ್ 2 20. ನೆಕ್ಸ್ಟ್ 3 3, 2 5 10, 2 10 20. ಹೌದಾ. ನೆಕ್ಸ್ಟ್ 2ರಲ್ಲಿ ಇನ್ನೂ ಆಯ್ತಲ್ಲ, 2ರಲ್ಲಿ 2 5, 5 3. ಈಗ 3 5ಕ್ಕೆ 5, 5ಕ್ಕೆ 5, ನೆಕ್ಸ್ಟ್ 5. ಫಸ್ಟ್ ಈಗ ಮುಗಿತ್ಲ ಎಲ್ಲ ಒಂದು ಅನ್ನೋದು. ಈಗ 5 2 10, ಫಸ್ಟಕ್ಕೆ 10 ಎಲ್ಲಿ ಬರ್ತೈತೆ ಅದನ್ನು ಮಲ್ಟಿಫಿಕೇಷನ್ ಮಾಡ್ಕೋಬೇಕು. ನೆಕ್ಸ್ಟ್ 2 4, 4 8, 8 3 24 ಅಂತಂದ್ರೆ 24 ಇಂಟು 10 ಅಂತಂದ್ರೆ 240. ಆದರೆ ಫೈನಲ್ ಆನ್ಸರ್ ಅಲ್ಲ. ಯಾಕೆ ಹೇಳಿ, ನಾನು ಇಲ್ಲಿ ಮಲ್ಟಿಫಿಕೇಷನ್ ಎಷ್ಟು ಮಾಡೀನಿ, 100 ಮಾಡೀನಿ. ಅದನ್ನು ತಂದು ಇಲ್ಲಿ ಡಿವೈಡೆಡ್ ಬೈ ಮಾಡ್ಬೇಕಲ್ಲ, ಡೆಸಿಮಲ್ ಒಳಗೆ ಬೇಕು ಬೇಡ. ನಾನು 24 ಡಿವೈಡೆಡ್ ಬೈ 10 ಅಂದ್ರೆ 2.4. ಏನು ಇವುಗಳೆಲ್ಲ ಸಹ ಎಷ್ಟು ಹೇಳ್ರಿ, 2.4. ಫೈನಲ್ ಆನ್ಸರ್ ಎಷ್ಟು ಹೇಳ್ರಿ, 2.4. ಡೆಸಿಮಲಲ್ಲಿ ಲಸ ಕೊಟ್ಟಾಗ ಇದೇ ಥರ. ಫಸ್ಟಿಗೆ ನಿಮಗೆ ಏನು 1ನೇ ಟೈಪ್ ಗೊತ್ತಿರಬೇಕು. ಅದು ಗೊತ್ತಿದ್ದಾಗ ನೀವು ಡೆಸಿಮಲ್ದಿಂದ ನಾರ್ಮಲ್ ಸಂಖ್ಯೆಗಳಾಗಿ ಪರಿವರ್ತಿಸಿದ ಮೇಲೆ ಟೈಪ್ 1 ಮಾಡಿದ್ರೆ ಮುಗಿದೋಯ್ತು. ಮತ್ತು ಲಾಸ್ಟಿಗೆ ಏನು ಮಾಡಬೇಕು, ಅಲ್ಲಿ ಎಷ್ಟು ಇಂಟು ಮಾಡಿರ್ತಾರೋ ಅದರಿಂದ ನಾನೇನು ಡಿವೈಡೆಬಲ್ ಮಾಡಿದ್ರೆ ಮುಗಿದೋಯ್ತು. ಗೊತ್ತಾಯ್ತಲ್ಲ, ಲಿಂಕ್ ಐತೆ ಅದಕ್ಕೆ ಇದಕ್ಕೆ. ಆದರೆ ಡೆಸಿಮಲ್ದಿಂದ ನೀನು ನಾರ್ಮಲ್ ಸಂಖ್ಯೆಯಾಗಿ ಮಾಡ್ಕೋಬೇಕಷ್ಟ ಮೇನ್. ಓಕೆ, ಎಸ್. ಅಲ್ಲಿ ಲಸ ಆಯಿತು, ಇಲ್ಲಿ ಮಸ ಸೇಮ್ ಅದೇ ಥರ 0.2 0. ಏನೇನಾಯ್ತು ನೋಡಿರಿ, 0.2 ಅದ, 0.3 ಅದ, 0.5 ಅದ, ಎಲ್ಲದಕ್ಕೂ ಸೇಮ್ ಅದ. ಅಂದ್ರೆ ಇಂಟು 10 ಮಾಡಿದ್ರೆ ಎಲ್ಲ ಹೋಗ್ತವೆ, ಹೊರಗೆ ಬರ್ತವೆ. ಅಂದರೆ ಏನಾಯಿತು, ಇದು 2 ಆಯಿತು, ಇದು 3 ಆಯಿತು, ಇದು 5 ಆಯಿತು. 2 3 5 ಬೇರೆ ಬೇರೆ ಮಗ್ಗಿ ಒಳಗದಾವ ಅಂತಂದರೆ ಇವುಗಳ ಮಸ ಎಷ್ಟು, ಒಂದು ಡೈರೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಹೌದಿಲ್ಲ. ಬೇರೆ ಬೇರೆ ಸಂಖ್ಯೆಗಳಾಗಿದ್ದು ಅವುಗಳ ಮಸ ಕಂಡಿಡಿ ಅಂತಂದ್ರೆ ಅವುಗಳ ಮಸ ಒಂದು. ಯಾಕಂದ್ರೆ ಅವೆಲ್ಲ ಸಂಖ್ಯೆಗಳು ಒಂದರ ಬಗ್ಗೆ ಅಸಲಿ ಸಿಗ್ತಾವೆ, ಮತ್ತು ಬೇರೆ ಎಲ್ಲಿ ಇರೋದಿಲ್ಲ. ನಂತರ ಎಷ್ಟು, 1. ಗೊತ್ತಾಯ್ತಲ್ಲ, 1. ಆನ್ಸರ್ ಎಷ್ಟು, 1. ಡನ್. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನು, ಫೈಂಡ್ ದ LCM HCF ಆಫ್ 1 0.1 0.01. ಅಂದ್ರೆ ಪಾಯಿಂಟ್ ಆದಮೇಲೆ ನೋಡಿರಿ, ಇಲ್ಲಿ ಪಾಯಿಂಟ್ ಇಲ್ಲ ಬೇಡ್ರಿ, ಇಲ್ಲಿ 1 ಪಾಯಿಂಟ್ ಅದ, ಇಲ್ಲಿ 2 ಪಾಯಿಂಟ್ ಅದ. ಅಂದರೆ ಇಂಟು ಎಷ್ಟು ಮಾಡ್ಬೇಕು, 100. ಹೌದಾ. ಅಂದ್ರೆ ಇದಕ್ಕೆ 100, 1 ಇಂಟು 100 ಅಂದರೆ ಇದು 100 ಆಯಿತು, ಇದು 10 ಆಯಿತು, ಇದು 1 ಆಯಿತು. ಇವುಗಳೆಲ್ಲ ಏನು ಮಸ ಕೇಳಾರಲ್ಲ, ಮಸ ತೆಗೆದುಬಿಡ್ರಿ. ಇವೆಲ್ಲ ಮಸ ಎಷ್ಟು ಬಂತು, ಯಾವ ಒಂದ ಮಗ್ಗಿ ಒಳಗಿಲ್ಲ, ಹೌದು ಇಲ್ಲೋ. 100 ಅದ, ಇದು 10 ಅದ, ಇದೊಂದು 1 ಯಾವ ಮಗೆ ಆಗದ, ಯಾವುದೂ ಮಗೆ ಆಗಿಲ್ಲ. ಅಂದ್ರೆ ಇವುಗಳ ಮಸ ಎಷ್ಟು ಬಂತು ರೀ, 1 ಬಂತು. ಆದರೆ ಫೈನಲ್ ಆನ್ಸರ್ ಇದನ್ನು ಇಲ್ಲ. ಯಾಕೆ ಹೇಳ್ರಿ, ಮಲ್ಟಿಫಿಕೇಷನ್ ಎಷ್ಟು ಮಾಡಿರಿ, ಪ್ರಿವಿಯಸ್ ಮಾಡಿದ್ರಿ. ಇಲ್ಲಿ ಮಿಸ್ಟೇಕ್ ಆಗೈತೆ ನೋಡಿರಿ, 1 ಬಂದತ್ತಿಲ್ಲ ಪ್ರಿವಿಯಸ್, ಇಲ್ಲಿ 1 ಬಂದತ್ತಿಲ್ಲ. ಇದು ಫೈನಲ್ ಆನ್ಸರ್ ಅಲ್ಲ. ಯಾಕೆ ಹೇಳ್ರಿ, ಡೆಸಿಮಲ್ದಾಗ ಅದ, ಇಲ್ಲಿ ಅದು ಇಂಟು 10 ಮಾಡಿರಿ, ಡಿವೈಡೆಡ್ ಬೈ 10 ಮಾಡಿರಿ, ಅಂದರೆ ಎಷ್ಟು ಬಂತು 0.1. ಮರಿಬೇಡ್ರಿ, ಡೆಸಿಮಲ್ದಾಗ ಆನ್ಸರ್ ಇರ್ತೈತಿ. 0.1 ಆನ್ಸರ್ ಫೈನಲ್ಲು. ಓಕೆ, ಅದು ಮಿಸ್ಟೇಕ್ ಮರ್ತಿದ್ದೀವಿ ನೋಡಿರಿ. ಓಕೆ, ಇಲ್ಲಿ ನೆನಪಾಗೈತೆ. ಇಲ್ಲಿ 1 ಆನ್ಸರ್ ಅಲ್ಲ, ಏನು ಹೇಳ್ರಿ, ಇನ್ನೂ ಡಿವೈಡೆಡ್ ಬೈ
ಏನೈತೆ ನಮ್ಮ ದಿನ 100 ಅದಲ್ಲ ಅಂದ್ರೆ 0.01 ಇದು ಫೈನಲ್ ಆನ್ಸರ್. ಏನು 0.01. ಎಚ್ ಸಿ ಎಫ್ ಎಷ್ಟು ಬಂತು 0.01. ಅರ್ಥ ಆಯಿತು. ಇದೇನು ಟೈಪ್ 4. ಇನ್ನು ಟೈಪ್ 5 ಅಂತಂದಾಗ ಅದು ಯಾವುದಪ್ಪ ಅಂತಂದ್ರೆ ಭಿನ್ನರಾಶಿಯಲ್ಲಿ. ಈಗ ಅಂಡರ್ಸ್ಟ್ಯಾಂಡ್ ಆಯ್ತಿಲ್ಲ ರೀ. ಟೈಪ್ 3 ಟೈಪ್ 4 ದಶಮಾಂಶದಲ್ಲಿ ಕೊಟ್ಟಾಗ ಅಂಡರ್ಸ್ಟ್ಯಾಂಡ್ ಆಯಿತು. ಎಸ್, ಓಕೆ. ನೆಕ್ಸ್ಟ್ 5ನೇ ಟೈಪ್ ಏನು ಭಿನ್ನರಾಶಿಗಳ ಲಸ ಮತ್ತು ಮಸ. ಫೈಂಡ್ ದ ಎಲ್ ಸಿ ಎಮ್ ಆಫ್ 36 ಡಿವೈಡೆಡ್ ಬೈ 125. ಏನದ ನೋಡ್ರಿ 36 125 ಆಮೇಲೆ 42 25 54 55. ಈ ಭಿನ್ನರಾಶಿಗಳ ಲಸ ಕಂಡುಹಿಡಿಯೋಣ. ನಾವು ಫಾರ್ಮುಲಾ ಮತ್ತೊಮ್ಮೆ ನಿಮಗೆ ರಿಪೀಟ್ ಮಾಡಿರಿ. ಫಾರ್ಮುಲಾಕ್ಕೆ ಹೋಗೋಣ. ಎಸ್, ಇಲ್ಲಿ ಬರ್ರಿ. ಇಲ್ಲಿ ಅದ ನೋಡ್ರಿ. ಲಸ ಕೇಳ್ಯಾನಂದ್ರೆ ಏನು ರೀ ಅಂಶಗಳ ಲಸ ಛೇದಗಳ ಮಸ. ಅಂಶ ಯಾವುದು ಛೇದ ಯಾವುದು ಗೊತ್ತಿರ್ಬೇಕಷ್ಟೇ. ಓಕೆ, ಹೋಗೋಣ್ರಿ. ಇಲ್ಲಿ ಇಲ್ಲಿ ಬಂದ್ವಿ. ಇದು ಭಿನ್ನರಾಶಿ ಒಳಗೆ ಇದು ಮೇಲಿಂದಿದು ಅಂಶ, ಇದು ಛೇದ. ಓಕೆ, ಗೊತ್ತಿರಬೇಕು. ಈಗ ಏನು ಮಾಡ್ಬೇಕು, ನಾನು ಅಂಶಗಳ ಲಸ ತೆಗಿಬೇಕು. 36 42 54 ಅವುಗಳೆಲ್ಲ ಲಸ ತೆಗಿಬೇಕು. ಏನು 32 ಮತ್ತೇನದ ರೀ 32 40 36 ಸಾರಿ 36 36 ಇವಾಗ ಏನು ಮಾಡ್ಬೇಕ್ರಿ, ನಾನು ಲಸ ತೆಗಿಬೇಕ್ರಿ. ಓಕೆ, ಹಾಂ. ಲಸ ಅಂದ್ರೆ ಏನು ಮಾಡ್ಬೇಕ್ರಿ, ಫಸ್ಟಿಗೆ 2ರಲ್ಲೇ ಹೊಡಿಬೇಕಾ. ಎಸ್, 2 1 2 2 8 16. ನೆಕ್ಸ್ಟ್ 2 2 2 1 ನೆಕ್ಸ್ಟ್ 2 2 2 4 2 7 14. ನೆಕ್ಸ್ಟ್ 2 9 18 21 21 27 27. ನೆಕ್ಸ್ಟ್ 3 3 3 9 3 7 21 3 9 27. ನೆಕ್ಸ್ಟ್ 3 3 3 ನೆಕ್ಸ್ಟ್ 3 1 ಇದು 7 ಹಂಗೆ ಇರ್ತೈತಿ. ಈಗ ನೆಕ್ಸ್ಟ್ 7 ಇದು ಮಲ್ಟಿಫಿಕೇಶನ್ ಮಾಡಿರಿ. ಎಲ್ ಸಿ ಎಮ್ ಎಷ್ಟು ಬಂತು ನೋಡಿರಿ. ಇದೇನು ಲಸ ಬಂತ. ಅಂಶಗಳ ಲಸ ತೆಗ್ದಿನ ಇವುಗಳದ್ದು ಅಂಶಗಳು. ಇನ್ನು ಉಳಿದದ್ದು ಛೇದಗಳ ಏನು ರೀ, ಛೇದಗಳ ಮಸ ತೆಗಿಬೇಕು. ಏನು ತೆಗಿಬೇಕು ರೀ, ಛೇದಗಳ ಮಸ. ಇಲ್ಲಿ ತೆಗಿತೀನಿ. ನೆಕ್ಸ್ಟ್ ಛೇದಗಳು ಯಾವ್ಯಾವ್ದಾವ ನೋಡ್ರಿ. ಛೇದಗಳ ಮಸ ತೆಗೀನಿ. ಹಾಂ, 125 25 55. ಇವುಗಳ ಮಸ ಅಂದರೆ ಎಲ್ಲ 3 ಒಂದ ಮಗ್ಯಾಗ ಎಲ್ಲಿ ಹೋಗ್ತಾವ ಅದನ್ನ ಹೊಡೆದ್ಬಿಡ್ಬೇಕು ಅಷ್ಟೇ. 3 ಒಂದ ಮಗ್ಯಾಗ ಯಾವ್ಯಾವ ಮಗ್ಯಾಗ ಹೋಗ್ತಾವ್ರಿ, 5ನ ಮಗ್ಯಾಗ ಹೋಗ್ತಾವ. 5ರಲ್ಲಿ ಹೊಡೆದ್ಬಿಡ್ರಿ. 5 2ನ ಮಗ್ಯಾಗ ಯಾವೆಲ್ಲ 3 ಇಲ್ಲ, 5ರಲ್ಲಿ ಒಮ್ಮೆ 5 2 10 5 5 25 ಮತ್ತು 5 5 5 11. ಇಲ್ಲೇರಿ ಮತ್ತೆ ಹೋಗ್ತಾನೋ ಹೋಗಂಗಿಲ್ಲ. ಫೈನಲ್ ಮುಗೀತು. ಎಚ್ ಸಿ ಎಫ್ ಎಷ್ಟು ಬಂತು 5 ಬಂತು. ಏನು ಛೇದಗಳದ್ದು ಬಂತಲ್ಲ. ಈಗ ನಾವು ಫಾರ್ಮುಲಾ ಪ್ರಕಾರ ಬರಿಬೇಕು. ಏನು ಎಲ್ ಸಿ ಎಮ್ ಲಸ ಈಕ್ವಲ್ ಟು ಭಿನ್ನರಾಶಿಯಲ್ಲಿ ಕೇಳಿದಾಗ ಈ ರೀತಿ ಬರಿಬೇಕು. ಅಂಶಗಳ ಲಸ ಕಂಡುಹಿಡಿದೀವಿ ನಾವು. ಆಮೇಲೆ ಛೇದಗಳ ಮಸ ಈಗ ಕಂಡುಹಿಡಿದೀವಿ ನಾವು. ಏನು ಅಂಶಗಳ ಲಸ ಎಷ್ಟು ಬಂದದ್ದು ನೋಡ್ರಿ. ಇಲ್ಲಿ ಅದ ನೋಡಿ 756 700. ಆಮೇಲೆ ಮಸ ಛೇದಗಳದ 5. ಇದೇನು ಫೈನಲ್ ಆನ್ಸರ್. ಈ ಭಿನ್ನರಾಶಿ ಕೇಳಿದಾಗ ಈ ಥರ ಮಾಡಬೇಕು. ವೆರಿ ವೆರಿ ಇಂಪಾರ್ಟೆಂಟ. ಯಾಕಂತಂದ್ರೆ ಈ ಸಲ ಕೇಳೋ ಚಾನ್ಸಸ್ ಅದಾವೆ.
ಪ್ರತಿ ಸಲ ಕ್ವಶನ್ ಪೇಪರ್ ಲೆವೆಲ್ ಚೇಂಜ್ ಆಗತ್ತವ, ಸೊ ಅದಕ್ಕೋಸ್ಕರ ಹೇಳ್ತಿರೋದು. ಓಕೆ, ಭಿನ್ನರಾಶಿಗಳು ಗೊತ್ತಾಯಿತು. ಇನ್ನೊಂದು ಸಲ ಹೇಳ್ತೀನಿ ನೋಡಿರಿ. ಲಸ ಕೇದಾಗ ಭಿನ್ನರಾಶಿಗಳದು ಲಸ ಕೇದಾಗ ನೋಡ್ರಿ, ಲಸ ಕೇದಾಗ ಈ ಫಸ್ಟ್ ಅಂಶಗಳದ್ದು ಲಸ ತೆಗಿಬೇಕು, ಛೇದಗಳದು ಮಸ ತೆಗಿಬೇಕು. ಇದು ತೆಗ್ದು ನೋಡ್ರಿ, ಅಂಶಗಳದು ಲಸ ತೆಗಿರಿ. ಲಸ ಎಷ್ಟು ಬಂತು? 756. ಆಮೇಲೆ ಅದೇ ರೀತಿ ಛೇದಗಳ ಮಸ ತೆಗಿಬೇಕು. ಛೇದಗಳದು ಮಸ ತೆಗೆದ್ರೆ ಎಷ್ಟು ಬಂತು? 5 ಬಂತು. ಕೊನೆಯಲ್ಲಿ ನಾವು ಆನ್ಸರನ್ನು ಬರಿಬೇಕು. ಏನು? ಅಂಶಗಳ ಲಸ ಮೇಲ್ಗಡೆ ಬರಿಬೇಕು, ಛೇದಗಳ ಮಸ ಕೆಳಗಡೆ ಬರಿಬೇಕು. ಇದೇನು ಆನ್ಸರ್ ನೋಡಿರಿ. ಕೊಟ್ಟಂತಹ ಕ್ವಶನು ಭಿನ್ನರಾಶಿ ಒಳಗದ. ನಮಗೆ ಬಂದಂತಹ ನೋಡಿರಿ, ಕೊಟ್ಟಂತಹ ಪ್ರಶ್ನೆ ಕೂಡ ನಮ್ಮದು ಏನದ ರೀ? ಭಿನ್ನರಾಶಿ ಒಳಗದಾವ್ರಿ, ಅದಾವಿಲ್ಲ? ಅದೇ ರೀತಿ ನಮಗೆ ಬಂದಂತಹ ಆನ್ಸರು ಕೂಡ ನೋಡಿರಿ ಏನದ? ಭಿನ್ನರಾಶಿ ಒಳಗೆ ಅದ. ಅಲ್ಲಿ ಹಿಂದಿನ ಟೈಪ್ದಾಗ ದಶಮಾಂಶದಲ್ಲಿ ಇತ್ತು ಕ್ವಶನ್ನು, ಅದೇ ರೀತಿ ಬರುವಂತಹ ಆನ್ಸರು ದಶಮಾಂಶದಲ್ಲಿನೇ ಮಾಡಿದ್ದೀವಿ. ಗೊತ್ತಾಯಿತು? ಇದು 5ನೇ ಟೈಪ್. ಗೊತ್ತಾಗತ್ತಿಲ್ಲ? ಎಸ್. ಇನ್ನೊಂದು ಕ್ವಶನ್ ಇದನ್ನು ಮಾಡೋಣ. ಏನು? ಭಿನ್ನರಾಶಿಯಲ್ಲಿನ ಮಾಡೋಣ. ಇದೇನು ಲಸ ಕೇಳಿರಲ್ಲ? ಹೌದು. 30 ಡಿವೈಡೆಡ್ ಬೈ 12, 50 ಡಿವೈಡೆಡ್ ಬೈ 48, ಅದೇ ರೀತಿ 10 ಡಿವೈಡೆಡ್ ಬೈ 4. ಇಲ್ಲಿ ಕೂಡ ಲಸ ಅನ ಕೇಳ್ಯಾರ ನೋಡ್ರಿ, ಹೌದಿಲ್ಲ? ಲಸ ಅಂದಾಗ ಅಂಶಗಳ ಲಸ ತೆಗಿಬೇಕು, ಆಮೇಲೆ ಛೇದಗಳ ಮಸ ತೆಗಿಬೇಕು. ತೆಗೀನ್ರಿ? ಎಸ್. ಫಸ್ಟಿಗೆ ಏನು ಮಾಡೋಣ್ರಿ? 30, 50, 10. 30, 50, 10 ಇವುಗಳ ಲಸ ತೆಗಿಬೇಕು ರೀ. ತೆಗೀನ್ರಿ? ಎಷ್ಟು? 2ರಲ್ಲಿ 2 15ರಲ್ಲಿ 2 25ರಲ್ಲಿ 2 5ರಲ್ಲಿ 3ರಲ್ಲಿ 3 5ಲೆ 15, 25ಕ್ಕೆ 25, 5ಕ್ಕೆ 5. ನೆಕ್ಸ್ಟ್ 5 1ಲೆ 5 5ಲೆ, ನೆಕ್ಸ್ಟ್ 5 1ಲೆ 5 1ಲೆ, ನೆಕ್ಸ್ಟ್ 5ರಲ್ಲಿ 5 1ಲೆ. ಮುಗೀತಲ್ಲ? ಎಸ್. 5 2ಲೆ 10, 5 3ಲೆ 15. 15 ಇಂಟು 10 ಅಂದ್ರೆ ಎಷ್ಟು ಬಂತು? 150 ಬಂತು. ಇನ್ನು ಇದು ಮುಗೀತು ನಮ್ಮದೀಗ. ಯಾವುದು? ಅಂಶಗಳು. ಇನ್ನು ಛೇದಗಳ ಲಸ ಮಸ ತೆಗೀರಿ. ಛೇದಗಳು ಯಾವ್ಯಾವುದು? 12, 48, 4. ಏನದ ರೀ? 12, 48, 4. ಏನು ತೆಗಿಬೇಕು ರೀ? ಮಸ HCF ತೆಗಿಬೇಕು. ತೆಗೀನ್ರಿ? ಎಸ್. ಬರ್ರಿ 2ರಲ್ಲಿ 2 6ಲೆ 12, 2 2ಲೆ 4, 2 4ಲೆ 8, 2 2ಲೆ 4. ನೆಕ್ಸ್ಟ್ 2ರಲ್ಲಿ 2 3ಲೆ 6, 2 1ಲೆ 2 2ಲೆ 2 1ಲೆ. ನೆಕ್ಸ್ಟ್ 2 6ಲೆ 3ಕ್ಕೆ 3, ಇದು 1. ನೆಕ್ಸ್ಟ್ ಮತ್ತು ಇನ್ನೂ 2ರಲ್ಲಿ ಹೋಗುತ್ತೆ. 2 3ಲೆ 6, ಇದು ಆ್ಯಸ್ ಇಟ್ ಈಸ್. ನೆಕ್ಸ್ಟು 3ಕ್ಕೆ 3, ನೆಕ್ಸ್ಟ್ 3 1ಲೆ 3 1. ಮುಗಿತ್ಲ? ಈ ಮಲ್ಟಿಫಿಕೇಷನ್ ಮಾಡಿರಿ. 2 2ಲೆ 4, 4 2ಲೆ 8, 8 2ಲೆ 16, 16 3ಲೆ 16 3ಲೆ ಎಷ್ಟು? 48. ಹೌದಿಲ್ಲ? 48. ಈಗ ನಾವು ಆನ್ಸರನ್ನು ಬರಿಬೇಕು. ಯಾವ ಥರ ಬರಿಬೇಕು ರೀ? LCM ಈಕ್ವಲ್ ಟು ಅಂಶಗಳ ಲಸ ಎಷ್ಟು ಬಂದದ ರೀ? ಅಂಶಗಳ ಲಸ ಎಷ್ಟು ಬಂದದ? 150. ಛೇದಗಳ ಮಸ 48. ಇದು ಫೈನಲ್ ಆನ್ಸರ್. ಡನ್ ನೋಡಿರಿ. ಯಾವ್ಯಾವ ರೀತಿ ಮಾಡತ್ತೀನಿ ಇವೆಲ್ಲ ನೆನ್ಪಿಟ್ಕೋರಿ, ಪ್ರಾಕ್ಟೀಸ್ ಮಾಡಿರಿ. ಏನೇ ಡೌಟ್ ಇದ್ದರೂ ನಂಗೆ ಮೆಸೇಜ್ ಹಾಕಿರಿ. ಓಕೆ, ನೆಕ್ಸ್ಟ್ ಟಾಪಿಕ್ ಯಾವ್ದು ಬೇಕಂತ ಹೇಳಿದ್ರಿ ನೀವು ಅದಕ್ಕೆ ಕಮೆಂಟ್ ಮಾಡಿ, ಆ ಟಾಪಿಕನ್ನು ಹೇಳ್ತೀನಿ. ಓಕೆ, ಎಸ್. ನೆಕ್ಸ್ಟು ಈಗ ಲಸ ಮುಗಿತು, ಇನ್ನು ಮಸ ಮಾಡಿ ತೋರಿಸ್ತೀವಿ. ಸೇಮ್ ಅದೇ ಥರ ಮಸ ಅಂತಂದಾಗ ಈಗ ಯಾವ್ಯಾವ ಭಿನ್ನರಾಶಿ ಅದಾವ ಬರ್ತೀನಿ. ಏನು? 8 ಡಿವೈಡೆಡ್ ಬೈ 15, ನೆಕ್ಸ್ಟು 56 ಡಿವೈಡೆಡ್ ಬೈ 225, ನೆಕ್ಸ್ಟು 176 ಡಿವೈಡೆಡ್ ಬೈ 75. ಇಲ್ಲೇನು ಕೇಳ್ಯಾನ್ರಿ? ಮಸ ಕೇಳ ಅಂದ್ರೆ ಅಂಶಗಳ ಮಸ ಮಾಡಬೇಕು. ಫಸ್ಟ್ ಏನು ಕೇಳ್ಯಾನಲ್ಲ ಅದನ್ನ ಕ್ವಶನ್ ಒಳಗೆ ಮಸ ಇದ್ರೆ ಮಸ ಯಾವುದು ಅಂಶಗಳ ಮಸ ಮಾಡಬೇಕು. ಲಸ ಇತ್ತರ ಅಂಶಗಳ ಲಸ ತೆಗಿಬೇಕು. ಇಲ್ಲಿ ಛೇದಗಳ ಲಸ ಗೊತ್ತಾಯಿತು? ಎಸ್. ಈಗ ಫಸ್ಟ್ ನಾವು ಇದನ್ನು ಮಾಡೋಣ್ರಿ. ಹಾಂ, ಏನೇನಂದ್ರೆ 8 56 176, 8 156 76.
ಈ ಫಸ್ಟಿಗೆ 8ನ ಮಗ್ಯಾಗ ಹೋಗ್ತಾವೆ ನೋಡ್ರಿ. 8 ಹೊಡಿತ್ರಿ. ಹಾಂ, 8 1 8 ಮಸ ಅನ್ನಲ್ಲ, ದೊಡ್ಡ ಮಕ್ಕಳಿಗೆ ಎಲ್ಲ ಓದ್ತಾರೆ ನೋಡ್ಬೇಕಷ್ಟೆ. 8 1 8. ಆಮೇಲೆ ಇಲ್ಲಿ ಹುಟ್ಟಿ 8, ಇಲ್ಲಿ 156 ಫಸ್ಟ್ 15 ತೊಗೊಂಡ್ರಿ. 8 1 8 8. ಆಮೇಲೆ 8 1 8 ತೊಗೊತೀರಿ. ಎಷ್ಟು ಉಳಿತು? 7 ಉಳಿತು. 76. 76 ಐತೇನು ಮಗ್ಯ ಒಳಗೆ? ಏನು ನಂಬರ್ಸು ನೋಡಲ್ಲ. 56 176 ಅದ. ಮಿಸ್ಟೇಕ್, ನಂಬರ್ಸ್ ತಪ್ಪರ್ಕೋಬಾರ್ದು. ನಂಬರ್ಸ್ ತಪ್ಪರ್ಕೊಂಡ್ರೆ ಪೂರ್ತಿ ತಪ್ಪಾಗುತ್ತೆ, ಹೌದಿಲ್ಲ? ಎಸ್. ಹಾಂ, ಈಗ ನಂಬರ್ ಏನು ರೀ ಕರೆಕ್ಟಾಗಿ? 8 ಅದ, ಆಮೇಲೆ 56 ಅದ, ಆಮೇಲೆ 176. ಓಕೆ, ಈಗ ಮಾಡಿರಿ. ಎಷ್ಟರಲ್ಲೇ 8ರಲ್ಲೇ ಹೊಡಿತೀರಿ? ಹಾಂ, 8 1 8, 8 7 56, 8 2 16, ಮತ್ತು 8 2 16. ಮತ್ತು ಇವು ಒಂದ ಮಗ್ಗೆ ಹೋಗ್ತಾವನ ಮುಗೀತು. ಏನು ಬಂತಿದ್ರದ್ದು? ಮ ಸ ಯಾವುದ್ರದ್ದು? ಅಂಶಗಳ ಮಸ 8. ಓಕೆ, ಈಗ ಛೇದಗಳ ಲಸ ತೆಗಿಬೇಕು ನಾನು. ಇಲ್ಲದ ನೋಡ್ರಿ, ಹೌದಾ? ಇಲ್ಲೇನದ? 15 225. 15 225, ನೆಕ್ಸ್ಟು 75. ಇವುಗಳನ್ನ ಏನು ತೆಗಿಬೇಕು ರೀ? ಲಸ ತೆಗಿಬೇಕು. 2ನ ಬಗ್ಗೆ ಹೋಗ್ತಾವನ? ಇಲ್ಲ. 3 ಎಸ್ 3ರಲ್ಲಿ ಹೊಡ್ರಿ. 3 5 15. ಇಲ್ಲಿ ಹೋಗುತ್ತೇನೆ ರೀ? 3 7 21 ಮತ್ತು 3 5 15. ಇಲ್ಲಿ 3 2 6, 1 ಉಳಿತು. 3 5 15. ಡನ್ನ. ಮತ್ತು 3ರಲ್ಲೇ 5 ಹೋಗಂಗಿಲ್ಲ. 3 2 6, 3 5 15. 25ಕ್ಕೆ 25. ನೆಕ್ಸ್ಟ್ 5ರಲ್ಲೇ 5 1 5 5 5 5. ನೆಕ್ಸ್ಟ್ 5ರಲ್ಲೇ ಡನ್ನ. ನೋಡಿರಿ, 3 3 9, 9 5 45, 45 225. ಇಲ್ಲ, 3 5 15, 3 5 15. 15 ಇಂಟು 15 ಅಂದ್ರೆ 225. ಇದೇನು ರೀ? ಛೇದಗಳ ಲಸ ಅ. ಈಗ ನಾವು ಬರೀದೇನು ನೋಡ್ರಿ, ಮಸ ಅ = ಅಂಶಗಳ ಮಸ ಅ ಡಿವೈಡೆಡ್ ಬೈ ಛೇದಗಳ ಲಸ. ಏನೇನು ಬಂದವು ನೋಡು. ಓಕೆ, ಎಸ್. ಏನು ಬಂದದ್ರಿ? 8 ಬಂದದ್ದು ಮಸ. ಇದು 225. 8 ಡಿವೈಡೆಡ್ ಬೈ 225. ಇದು ಫೈನಲ್ ಆನ್ಸರ್. ಡನ್. ವೆರಿ ಇಂಪಾರ್ಟೆಂಟ್ ಟೈಪ್ ಆಗುತ್ತೆ ಈ ಸಲ. 100% ಕೇಳ್ತಾರೆ, ಚಾನ್ಸಸ್ ಅದ. 4 ಮತ್ತು 5ನೇ ಟೈಪ್. ಡನ್. ಓಕೆ, ಎಸ್. ಇನ್ನೂ ಒಂದು ಪ್ರಶ್ನೆ ಅದ, ಅದನ್ನು ಕೂಡ ಅದೇ ಥರ ತಂದಿದ್ದೀನಿ. ಏನಂತೇಳಿ? ಭಿನ್ನರಾಶಿಗಳ ಮಸ. ಅದನ್ನೊಂದು ಮಾಡೋಣ್ರಿ. ಏನು? 12 ಡಿವೈಡೆಡ್ ಬೈ 3, 20 ಡಿವೈಡೆಡ್ ಬೈ 6, 16 ಡಿವೈಡೆಡ್ ಬೈ 12. ಇವುಗಳದ್ದು ಮಸ ತೆಗಿರಿ, ಇವುಗಳದ್ದು ಲಸ ತೆಗಿರಿ. ಯಾಕೆ ಹೇಳ್ರಿ? ಕ್ವಶನ್ ಒಳಗೆ ಮಸ ಅದ. ಫಸ್ಟ್ ಮಸ. ಓಕೆ, ಎಸ್. 12 20 16. 12 20 16 ಹೊಡಿರಿ. ಏನು? ಮಸ ತೆಗಿಬೇಕಲ್ಲ, 4ರಲ್ಲೇ ಹೊಡ್ಬಿಡ್ರಿ. 4 3 12, 4 5 4 4 ಮುಗೀತಲ್ಲ. ಎಷ್ಟು ಬಂತು? HCF = 4 ಬಂತು. ಡನ್ನ. ಈಗ ನಮಗೆ ಇದನ್ನು ತೆಗಿಬೇಕು, ಲಸ. ಏನೇನದ ರೀ? 3 6 12. 3 6 12 ಲಸ ತೆಗಿಬೇಕಲ್ಲ. ಲಸ ಅಂದಾಗ 2ರಲ್ಲೇ ಹೋಗು. 2 3 6, 2 6 12. ನೆಕ್ಸ್ಟ್ 2 3 6, 3 3. ನೆಕ್ಸ್ಟ್ 3 3 2 6, 6 2 12. LCM ಎಷ್ಟು ಬಂತು? 12. ನಮಗೆ ಈಗೇನು ಬೇಕು? ಫೈನಲ್ ಆನ್ಸರ್ ಬರೀಬೇಕು. ಫೈನಲ್ ಆನ್ಸರ್ ಏನು ಬರೀಬೇಕು ನೋಡಿರಿ? ಇಲ್ಲಿ ಮಸ 4 ಬಂದದ, 12 ಬಂದದ. ಓಕೆ, ಲಕ್ಷ ಕೊಟ್ಟು ಕೇಳ್ರೆ ಒಂದು ಸ್ವಲ್ಪ ಇದು ಚೇಂಜಸ್ ಅದ. ಏನು? ಮಸ ಅ = ಎಷ್ಟು ಬಂದರಿ? 4 ಡಿವೈಡೆಡ್ ಬೈ 12.
ಈಗ ಬಂದಂತಹ ಭಿನ್ನರಾಶಿ ಒಂದೇ ಮಗ್ಗಿ ಒಳಗೆ ಹೋಗ್ತಿರ್ತಾರೆ, ಅದು ಸಿಂಪ್ಲಿಫಿಕೇಶನ್ ಮಾಡಿರ್ತಾರೆ. ಹೆಂಗೆ ಈಗ ನೋಡಿರಿ, 4 1 4 4 3 12 ಅಂದ್ರೆ 1/3 ಅಂದ್ರೆ ಅವ್ರು ಕೊಡುವಂತಹ ಆನ್ಸರು 4/12 ಇರ್ಬೋದು ಅಥವಾ 1/3 ಇರ್ಬೋದು. ಯಾಕಂದರೆ ಯಾವುದೇ ಒಂದು ಭಿನ್ನರಾಶಿ ಸಿಂಪ್ಲಿಫಿಕೇಶನ್ ಹಾಕಿರ್ತಾನೆ ಅದನ್ನು ಸಿಂಪ್ಲಿಫಿಕೇಶನ್ ಮಾಡಿಕೊಟ್ಟಿರ್ತಾರೆ ಲಕ್ಷಲ್ಲಿ. ಡನ್. ನೋಡಿರಿ, ನಾವು ಎಷ್ಟು ಟೈಪ್ ಮಾಡಿದ್ದೀವಿ? 5 ಟೈಪ್ ಮಾಡೀವಿ. ಇವತ್ತು ಏನೇನು ಮಾಡಿದ್ದೀವಿ ನೋಡಿದ್ರಿ ಫಸ್ಟ್ ಹಿಡ್ಕೊಂಡು. ಎಸ್, ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ. ನೋಡಿರಿ, ಇವೆಲ್ಲ ಫಾರ್ಮುಲಾ. ಟೈಪ್ 1 ಇದು ಫಾರ್ಮುಲಾ ಮೇಲೆ ಬರುತ್ತಾ. ದಣ್ಣ ಟೈಪ್ 1 ನೋಡಿರಿ, ವೆರಿ ಈಸಿ ಸಿಂಪಲ್ ಇರ್ತವೆ ಟೈಪ್ 1. ಆಮೇಲೆ ಅದೇ ರೀತಿ ಟೈಪ್ 2 ಏನಾಗುತ್ತೆ ರೀ, A to B = LCM × HCF ಆಗುತ್ತೆ. ಆಮೇಲೆ ಅದೇ ರೀತಿ ಅಲ್ಲಿ 2 ಸಂಖ್ಯೆಗಳ ಬದಲಾಗಿ ಪ್ರಾಡಕ್ಟ್ ಗುಣಲಬ್ಧ ಕೊಟ್ಟಿರ್ತಾರೆ. ಅದೇ ರೀತಿ ಅನುಪಾತದಲ್ಲಿ ಕೊಟ್ಟಿರ್ತಾರೆ. ಅನುಪಾತದಲ್ಲಿ ಏನು ಕೊಟ್ಟಿರ್ತಾರೆ, ಮಸ ಕೊಟ್ಟಾಗ ಏನು ಮಾಡಬೇಕು ಅಂತ ಹೇಳಿದ್ದು ಫಸ್ಟಿಗೆ. ಮಸ ಕೊಟ್ಟಾಗ ಏನು ಮಾಡಬೇಕು, ರೇಷಿಯೋಗಳಿಗೆ ಇಂಟು ಮಾಡಬೇಕು. ಅದೇ ರೀತಿ ಲಸ ಕೊಟ್ಟಾಗ ಡಿವೈಡೆಡ್ ಬೈ ಮಾಡಬೇಕು. ಓಕೆ, ಅತಿ ದೊಡ್ಡ ಸಂಖ್ಯೆ ಅದು ಏನು ಕೇಳ್ತಾರೆ ಅದನ್ನು ಮಾಡಬೇಕು. ನೆಕ್ಸ್ಟು ದಶಮಾಂಶದಲ್ಲಿ ಇದ್ದಾಗ ಅವುಗಳನ್ನ ಫಸ್ಟಿಗೆ ನಂಬರ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಲಸ ತೆಗೆದು ಮತ್ತೆ ಪಾಯಿಂಟ್ ಒಳಗೆ ನೀವು ಕನ್ವರ್ಟ್ ಮಾಡಬೇಕಾಗುತ್ತೆ. ಏನು ಟೈಪ್ 4 ಆಯಿತು. ಟೈಪ್ 5 ಭಿನ್ನರಾಶಿಗಳು ಈಗ ಜಸ್ಟ್ ಮಾಡಿದ್ದೀವಿ. ಲಸ ಅಂದಾಗ ಮೇಲಿನ ಸಂಖ್ಯೆಗಳ ಲಸ ತೆಗಿಬೇಕು, ಅಂಶಗಳ ಲಸ ತೆಗಿಬೇಕು, ಛೇದಗಳ ಮಸ. ಅದೇ ರೀತಿ ಮಸ ಅಂದಾಗ ಏನು ಮಾಡಬೇಕು, ಅಂಶಗಳ ಲಸ. ಯಾವಾಗ ಲಸ ಅಂದಾಗ ಛೇದಗಳ ಮಸ ತೆಗಿಬೇಕು. ಅದೇ ರೀತಿ ಅವರು ಕೊಟ್ಟಾಗ ಏನು ಕೇಳಿರ್ತಾರೆ, ಮಸ ಕೇಳಿದಾಗ ಅಂಶಗಳ ಮಸ ತೆಗಿಬೇಕು, ಅಂಶಗಳ ಛೇದಗಳ ಲಸ ತೆಗೆದು ಬಂದಂತಹ ಆನ್ಸರನ್ನು ಈ ರೂಪದಲ್ಲಿ ಇಡಬೇಕು. ಯಾವ ರೂಪದಲ್ಲಿ? ಈ ರೂಪದಲ್ಲಿ ಇಡಬೇಕು. ಇಷ್ಟು ಟೈಪ್ಗಳನ್ನು ಮಾಡಿದ್ವಿ ನಾವು. ಲಸ ಮಸಗಳಲ್ಲಿ ಈ 5 ಟೈಪ್ಗಳು ವೆರಿ ವೆರಿ ಇಂಪಾರ್ಟೆಂಟು. ಓಕೆ, ಎಷ್ಟು ಟೈಪ್ ಮಾಡಿದ್ದೀವಿ ನಾವು? 5 ಟೈಪ್ಸ್. ಯಾವುದೇ ನೀವು ಸ್ಟೇಟ್ ಎಕ್ಸಾಮ್ ಬರೀರಿ ಅಥವಾ ಸೆಂಟ್ರಲ್ ಬರೀರಿ, ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಓಕೆ, ಅದೇ ರೀತಿ ವಿಡಿಯೋ ಯಾರಿನ್ನೂ ನೋಡಿಲ್ಲಲ್ಲ ಪ್ರೀವಿಯಸ್ ಟಾಪಿಕ್ದು ನೋಡ್ಕೊರಿ. ಯಾಕಂದರೆ ಈಸಿ ಅದಂತೆ ನೆಗ್ಲೆಕ್ಟ್ ಮಾಡಬೇಡ್ರಿ, ಅವೇ ನಿಮಗೆ ಕೈ ಕೊಡ್ತಾವೆ ಎಕ್ಸಾಮಲ್ಲಿ. ಓಕೆ, ಈ ತರಹದ ಟಾಪಿಕನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮುಖಾಂತರ ತಿಳಿಸ್ರಿ. ಮುಂದೆ ಟಾಪಿಕ್ ನಿಮಗೆ ಯಾವ್ದು ಮಾಡಲಿ ಅಂತೇಳಿ ನೀವು ಕಮೆಂಟ್ ಮುಖಾಂತರ ಹೇಳ್ರಿ. ಮುಂದಿನ ಟಾಪಿಕ್ ನಾನು ಆ ರೀತಿ ತರ್ತೀನಿ. ಓಕೆ, ಆಲ್ ದ ಬೆಸ್ಟ್ ಎಲ್ರಿಗೂ. ಅದೇ ರೀತಿ ನಿನ್ನೆ ಯಾರ್ಯಾರು ಲಿಸ್ಟ್ನಲ್ಲಿ ಸೆಲೆಕ್ಟ್ ಆಗಿದ್ರಲ್ಲ ಅವರೆಲ್ಲರಿಗೂ ಕಂಗ್ರ್ಯಾಚುಲೇಷನ್ ಹೇಳ್ತಾ, ನೀವು ಇನ್ನೂ ಯಾರಾಗಿಲ್ಲಲ್ಲ ಅವ್ರು ಯಾರೂ ಮಾನಸಿಕ ಆಗಬೇಡ್ರಿ, ತಲೆ ಕೆಡ್ಸ್ಕೋಬೇಡ್ರಿ. ಯಾಕಂತಂದ್ರೆ ಇನ್ನೂ ಚಾನ್ಸಸ್ ಇರುತ್ತೆ. ಯಾವುದೇ ಒಂದೇ ಚಾನ್ಸಸ್ ಮೇಲೆ ನಿಮ್ಮದು ಲೈಫ್ ಡಿಸೈಡ್ ಆಗೋಲ್ಲ. ನಿಮಗೆ ತಾಳ್ಮೆ ಇರಬೇಕು. ತಾಳ್ಮೆ ಇದ್ದರೆ ನೀವು ಕಂಪಲ್ಸರಿ ನೀವು ಏನು ಬೇಕಾದರೂ ಮಾಡ್ಬೋದು. ಮುಂದಿನ ಎಕ್ಸಾಮಲ್ಲಿ ಏನಪ್ಪ 1-2 ಮಾರ್ಕ್ಸಲ್ಲಿ ಹೋಗಿರ್ಬೋದು, ಕಟ್ ಆಫ್ ಗೊತ್ತಾಗಲ್ಲ, ಬೇಡ ಅದಕ್ಕಂತೇಳಿ ನಿಮ್ಮದು ಏನೇನೋ ಅದು ಮಾಡ್ಕೋದು ಏನು ಮಾಡ್ಕೊಳಕ್ಕೆ ಹೋಗಬೇಡ್ರಿ. ನಿನ್ನೆ ಒಂದು ನ್ಯೂಸ್ ಓದಿದ್ದು ಇವತ್ತು, ಅದಕ್ಕೋಸ್ಕರ ಹೇಳತ್ತೀನಿ. ಇನ್ನೂ ಟೈಮ್ ಅದ. ನಿಮಗೆ ನೀಟಾಗಿ ಏನು ಬೇಕು ಅದನ್ನೆಲ್ಲ ಮಟೀರಿಯಲ್ಸ್ ಎಲ್ಲ ಕೊಡ್ತೀನಿ. ಆರಾಮ್ ಓದ್ರಿ, ಆರಾಮ್ ಸೆಲೆಕ್ಟ್ ಆಗಿರಿ. ಆಗಲಿಲ್ಲ ನೆಕ್ಸ್ಟ್ ಟೈಮ್ ಬೇರೆ ಎಕ್ಸಾಮ್ ಮಾಡೋಣ, ಡೋಂಟ್ ವರಿ. ಓಕೆ, ಹಂಗಂತ ತಿಳ್ಕೊಂಡ್ರೆ ಎಕ್ಸಾಮ್ ನಮ್ಮ ಎಷ್ಟಾಗ್ಯಾವ ಏನು ತಲೆ ಕೆಡ್ಸ್ಕೊಂಡ್ರೆ ಎಲ್ಲೆಲ್ಲೋ ಮಾಡ್ಕೊತಿತ್ತು. ಹೌದಿಲ್ಲ, ಯಾವುದಕ್ಕೂ ತಲೆ ಕೆಡ್ಸ್ಕೊಬಾರ್ದು. ಯಾಕೆ ಹೇಳ್ರಿ, ಒಂದು ಚಾನ್ಸ್ ಇಲ್ಲಾಂದ್ರೆ ಇನ್ನೊಂದು ಚಾನ್ಸ್ ಇರುತ್ತಲ್ಲ. ಬರೀ ಗೌರ್ಮೆಂಟ್ ಜಾಬ್ ಅಂತೇಳಿ ಮಾಡ್ಬೇಕಂತೇನಿಲ್ಲಲ್ಲ, ಹೌದಲ್ಲ. ಓಕೆ, ಡೋಂಟ್ ವರಿ, ನೀಟಾಗಿ ಸ್ಟಡಿ ಮಾಡಿರಿ. ಏನೇ ಡೌಟ್ಸ್ ಇದ್ದರೂ ನನಗೆ ಹೇಳ್ರಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಏನೇ ಬೇಕಾದಿದ್ರು ನೀವು ಕಮೆಂಟ್ ಮುಖಾಂತರ ಅಥವಾ ನನ್ನ ನಂಬರ್ ಅದಲ್ಲ ಅದಕ್ಕೆ ನಂಬರ್ ಹೇಳ್ತೀನಿ, ನೋಟ್ ಮಾಡ್ಕೊರಿ. ಅದಕ್ಕೆ ಏನೋ ಪ್ರಾಬ್ಲಮ್ ಇದ್ದರೆ ನಿಮ್ಗೆ ನನಗೆ ಏನು ಮಾಡಿರಿ, ನೀವು ಮೆಸೇಜ್ ಹಾಕ್ರಿ. ಏನೇ ಇದ್ರೂ ಕೇಳಿರಿ, ಯಾವುದೇ ಸಬ್ಜೆಕ್ಟ್ ಇದ್ದರೂ ಕೇಳಿರಿ. ನನಗೆ ಗೊತ್ತಿದ್ದಷ್ಟು ನಾನು ಹೆಲ್ಪ್ ಮಾಡೇ ಮಾಡ್ತೀನಿ. ಓಕೆ, ಇದಕ್ಕೆ ವಾಟ್ಸಪ್ ಮಾಡಿರಿ, ಎನಿ ಟೈಮ್ ನೀವು ಕಾಲ್ ಮಾಡಿರಿ, ನಾನು ಫ್ರೀ ಇದ್ರೆ ರಿಸೀವ್ ಮಾಡೇ ಮಾಡ್ತೀನಿ, ಇಲ್ಲಿ ವಾಪಸ್ ನಿಮಗೆ ಆಮೇಲೆ ಮಾಡ್ತೀನಿ. ಓಕೆ, ಇನ್ಸ್ಟಾ ಒಳಗೂ ನಿಮಗೆ ಸ್ಟಾರ್ಟಿಂಗ್ ಹಾಕೀನಿ, ಅಲ್ಲಿ ನೀವು ಫಾಲೋ ಮಾಡಿರಿ. ಎನಿ ಅಪ್ಡೇಟ್ ಇದ್ದರೂ ಅಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಯಾವುದೇ ನೋಟಿಫಿಕೇಷನ್ ಆಗಲಿ, ಯಾವುದೇ ರಿಸಲ್ಟ್ ಆಗಲಿ, ಅಥವಾ ನನ್ನ ವಿಡಿಯೋ ಅಪ್ಲೋಡಿಂಗ್ ಆಗಲಿ, ಯಾವುದೇ ಇದ್ರೂ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಅದೇ ಪ್ರಕಾರ ನೀವು ಇದನ್ನು ಇನ್ಸ್ಟಾದಲ್ಲಿ ಫಾಲೋ ಮಾಡ್ತೀರಿ. ಓಕೆ, ಮತ್ತು ಏನೇ ಡೌಟ್ ಇದ್ದರೂ ನೆಕ್ಸ್ಟ್ ಟಾಪಿಕ್ ಯಾವ್ದು ಬೇಕಪ್ಪ ಅಂತೇಳಿ ನೀವು ಕಮೆಂಟ್ ಮುಖಾಂತರ ತಿಳಿಸ್ರಿ. ಇದೇ ರೀತಿ ಇನ್ನೊಂದು ಸಲ ಹೇಳ್ತೀನಿ, ಯಾರೇ ನೀವು ಎಕ್ಸಾಮಲ್ಲಿ ರಿಸಲ್ಟ್ ಬಂದಿಲ್ಲ ಆಗಿಲ್ಲ ಅಂತ ಟೆನ್ಷನ್ ತೊಗೋಬೇಡ್ರಿ. ಓಕೆ, ಫ್ಯಾಮಿಲಿ ಇರುತ್ತೆ, ಫ್ಯಾಮಿಲಿ ಬಗ್ಗೆ ನೀವು ಯೋಚನೆ ಮಾಡಿರಿ. ಓಕೆ, ಡೋಂಟ್ ವರಿ. ಇನ್ನೂ ಎಕ್ಸಾಮ್ ಸುಮಾರು ಅದಾವೆ, ಪ್ರತಿ ವರ್ಷ ಕರೀತಾರೆ. ಪ್ರತಿ ವರ್ಷ ಅಂತ ಸರ್ ಏಜ್ ಅದು ಮತ್ತು ಬೇರೆ ಎಕ್ಸಾಮ್ ಐತಲ್ಲ. ಈಗ ಏನಪ್ಪ ಎಲ್ಲ ಕನ್ನಡದಲ್ಲಿ ಮಾಡ್ಯಾರ ಎಕ್ಸಾಮ್, ಡೋಂಟ್ ವರಿ, ಎಲ್ಲನೂ ಕನ್ನಡದಾಗ ಐತಿ. ಅಗ್ನಿವೀರ್ ಈ ಸಲ ಕನ್ನಡದಾಗ ಐತಿ ಅಂತಂದರೆ SSN JD ಅದು ಕನ್ನಡದಾಗ ಅದ.
ಎಲ್ಲನೂ ನೀವು ಅದೇ ರೀತಿಯಾಗಿ ನೋಡ್ಕೊತ ಹೋಗ್ರಿ, ಎಲ್ಲ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮತ್ತೆ ಮುಂದಿನ ಟಾಪಿಕಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಜೈ ಹಿಂದ್. ನಿಮ್ಗೆ ಯಾವ ಟಾಪಿಕ್ ಬೇಕೋ ಕಮೆಂಟ್ ಮಾಡಿರಿ, ಇಲ್ಲ ನಾನು ಬೇರೆ ಟಾಪಿಕ್ ತರ್ತೀನಿ. ಓಕೆ, ಜೈ ಹಿಂದ್.